ಈ ಲಗ್ನ ಅಂದರೆ ಏನಿರ್ತದೆ ಹೇಳ್ರಿ? ಈ ಲೌಕಿಕವಾಗಿ ಲಗ್ನದೊಳಗೆ ನೀವೆಲ್ಲ ಲಗ್ನ ಮಾಡ್ಕೊಂಡಿರಿಲ್ಲ? ಲಗ್ನಕ್ಕೆ ಸಂಬಂಧಪಟ್ಟಿದ್ದೊಂದು ವಿಷಯ ಬರ್ತೈತಿ. ಲಗ್ನ ವಿವಾಹವನ್ನು ಮಾಡ್ಕೋಬೇಕಾದ್ರೆ 4 ವಚನಗಳನ್ನು ಎಲ್ಲರೂ ಸ್ವೀಕಾರ ಮಾಡಿರ್ತಾರೆ, ಯಾರು ಲಗ್ನ ಮಾಡ್ಕೊಂಡಿರ್ತಾರೆ ಅವರು. ಧರ್ಮ, ಅರ್ಥ, ಕಾಮ, ಮೋಕ್ಷ ನಾತಿಚರಾಮಿ. ಯಾರ ಸಾಕ್ಷಿಯಾಗಿ ಕೊಟ್ಟಿರ್ತೀರಿ ಆ ವಚನ? ಅವ್ರು ಅನ್ನು ಅಂತ ಹೇಳ್ತಾರೆ ನಿಮಗೆ. ನೀವು ಮ್ಯಾಕ್ ಕೂತು ಅವಾಗ ನೀವು ಶುದ್ಧಿ ಒಳಗೆ ಇರಂಗಿಲ್ಲ. ಯಾಕಂದ್ರೆ ಲಗ್ನದ ಭರಾರಿ ಇರ್ತದಲ್ಲ ತಲೆಯಾಗ. ಆ ಬಂದಿರತಕ್ಕಂಥ ಶಾಸ್ತ್ರಿಗಳು ಸ್ವಾಮಿಗಳು ಏನು ಮಾಡ್ತಾರೆ ಅಂದ್ರೆ ನಿಮ್ಮ ಕಡೆಯಿಂದ ಒಂದು 4 ವಚನ ತಗೋತಾರೆ ಲಗ್ನ ಮಾಡೋಕ್ಕಿಂತ ಪೂರ್ವದೊಳಗೆ. ಅದೇನಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು ಇಂದಿನಿಂದ ನಾನು ನಿಮಗೆ ವಚನ ಕೊಡ್ತೀನಿ. ನಾವೆಂದೂ ಯಾವತ್ತೂ ಕೂಡ ಈ 4 ಪುರುಷಾರ್ಥವನ್ನು ಒಬ್ಬರೇ ಸಾಧನೆ ಮಾಡಂಗಿಲ್ಲ, ಇಬ್ಬರು ಜೊತೆಯಾಗಿಯೇ ಸಾಧನೆ ಮಾಡ್ತೀವಿ ಅಂತ ತಿಳ್ಕೊಂಡು ನೀವು ವಚನ ಕೊಟ್ಟಿರ್ತೀರಿ. ಯಾರಿಗೆ? ಅಲ್ಲಿ ಪಂಚಾಚಾರ್ಯರ ಕಳಸ ಹೊಡಿರ್ತಾರೆ, ಯಾರ್ಯಾರೋ ಗುರುಗಳು ಬಂದಿರ್ತಾರೆ, ಜಗದ್ಗುರುಗಳು ಬಂದಿರ್ತಾರೆ. ಅವರೆಲ್ಲರ ಸಾಕ್ಷಿಪೂರ್ವಕವಾಗಿ ಪ್ರತಿಯೊಬ್ಬರು ಕೂಡ ಈ ವಚನ ಕೊಟ್ಟಿರ್ತಾರೆ. ಮೊದಲನೇದೇನ್ರಿ? ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ನೀವು ಯಾವುದೇ ಒಂದು ಕಾರ್ಯಕ್ರಮವನ್ನು ತಗೊಂಡು ನೋಡ್ರಿ, ಧರ್ಮದ ಕಾರ್ಯವನ್ನು, ಅಲ್ಲೆಲ್ಲ ನಮ್ಮ ತಾಯಂದಿರದೇ ಹೆಚ್ಚು ಸಂಖ್ಯೆ ಇರ್ತೈತಿ. ಯಾಕೆ ಹೇಳ್ರಿ? ನೀವು ಅಂತೀರಿ ಅವರಿಗೆ, ನಡ್ರಿ ಮಠದಾಗ ಭಾಳ ಚಂದ ನಡೆದದ ಕಥಾ ಅಂತ ಅಂತೀರಿ ಅವರಿಗೆ. ಅವ್ರು ಬಂದು ನಿಮಗೆ ಬಾಗಲ್ತನ ಬಿಟ್ಟು ಹೋಗ್ತಾರೆ ಹೊರತಾಗಿ ಪೈರೇರಿ ಮ್ಯಾಗ ಬರಂಗಿಲ್ಲ ಅವರು. ಯಾಕೆ ಹೇಳ್ರಿ? ಧರ್ಮ ನಿಮಗೆ ಬಿಟ್ಟರು ಅವರು. ಇನ್ನು ಉಳಿದದ್ದೆಲ್ಲ ಮಾಡ್ತಾರೆ, ಆದ್ರೆ ಧರ್ಮ ಮಾತ್ರ ಮಾಡಬೇಕಾದ್ರೆ ಇಲ್ಲಿ ಬಂದಾರ ಬಿಡ್ರಿ. ನಮ್ಮ ಶಿವನ ಬಳಗನು ಬಂದದ. ಆದರೆ ಬಹುಶಃ ಎಲ್ಲ ಕಡೆ ನಾವು ಹೋಗ್ತೀವಲ್ಲ, ಅಲ್ಲೆಲ್ಲರೂ ಏನಾಗಿರ್ತದಂದ್ರೆ ತಾಯಂದ್ರ ಸಂಖ್ಯೆನೇ ಜಾಸ್ತಿ ಇರ್ತೈತಿ. ಈ ಧರ್ಮದ ಕೆಲಸ ಮಾಡಬೇಕಾದ್ರೆ ಆ ವಚನ ಅವ್ರು ಮರೆತು ಬಿಡ್ತಾರೆ. ಅದಕ್ಕೆ ಹೇಳುವ ತಾತ್ಪರ್ಯ ಏನಂತಂದ್ರೆ, ಈ 4 ಪುರುಷಾರ್ಥವನ್ನು ಇಂದಿನಿಂದ ನಾನೊಬ್ಬನೇ ಮಾಡಂಗಿಲ್ಲ ಅಂತ ಹೇಳಿ ವಚನ ಸ್ವೀಕಾರ ಮಾಡ್ಕೋತೀರಿ. ಆಮೇಲೆ ಇನ್ನೊಂದು ಕಡೆ ಒಬ್ಬ ಕವಿ ಬರಿತಾನ, ಕನ್ಯಾವರಯತೆ ರೂಪಂ, ಕನ್ಯಾವರಯತೆ ರೂಪಂ, ಮಾತಾ ವಿತ್ತಂ ಪಿತಾ ಕುಲಂ, ಮೃಷ್ಟಾನ್ನಮಿತರೇ ಜನಾಃ. ಆ ವಿವಾಹ ಸಂದರ್ಭದೊಳಗೆ ಕನ್ಯಾಗೆ ಏನು ಅನ್ನಿಸ್ತಿರ್ತದೆ ಗೊತ್ತೇನ್ರಿ? ಆ ಲಗ್ನ ಮಾಡ್ಕೊತಿರ್ತಾಳಲ್ಲ ವಧು, ಮದಿಮಗಳು, ಆಕಿನ ಮನಸ್ಸಿನಾಗ ಏನಿರ್ತದಂತ, ಕನ್ಯಾವರಯತೆ ರೂಪಂ, ಕನ್ಯಾಗ ಅಷ್ಟು ಇಷ್ಟೇ ಅನ್ನಿಸ್ತಿರ್ತದಂತ, ನನ್ನ ಗಂಡ ಭಾಳ ಸುಂದರವಾಗಿರಬೇಕು, ಭಾಳ ಸುಂದರವಾಗಿರ್ಬೇಕು. ಆಕೆಗೆ ಅಷ್ಟೇ ಅದು ಚಿಂತೆ, ಮತ್ತೇನು ಚಿಂತೆ ಇಲ್ಲ. ಕನ್ಯಾವರಯತೆ ರೂಪಂ. ಇನ್ನು ಕನ್ಯೆ ತಾಯಿಗೆ ಏನು ಅನ್ನಿಸ್ತದಂದ್ರೆ, ಮಾತಾ ವಿತ್ತಂ,
ನನ್ನ ಅಳಿಯನಾಗವ ಹೇಗಿರಬೇಕು ಅಂತಂದ್ರೆ ಭಾಳ ಶ್ರೀಮಂತಿಕೆ ಆಗಿರಬೇಕು, ಧನಾಢ್ಯನಾಗಿರಬೇಕು ಅಂತ ತಾಯಿಗೆ ಅನ್ನಿಸ್ತದಂತ. ತಂದೆ ಆಗಿರ್ತಕ್ಕಂಥವನಿಗೆ ಏನು ಅನ್ನಿಸ್ತದ ಅಂದ್ರೆ ಪಿತಾ ಕುಲಂ, ನನ್ನ ಹಳೆಯನಾಗವನು ಒಂದು ಒಳ್ಳೆಯ ಕುಲವಂತನಾಗಿರಬೇಕು, ಶ್ರೇಷ್ಠ ಕುಲದೊಳಗೆ ಜನ್ಮವಾಗಬೇಕು, ಶ್ರೇಷ್ಠ ಕುಲವಂತನಾಗಿರಬೇಕು. ಇದೆಲ್ಲ ಅವ್ರದ್ದಾಯ್ತು. ಕುಲವಂತಾಯ್ತು, ಧನವಂತಾಯ್ತು, ರೂಪವಂತಾಯ್ತು. ಇನ್ನು ಅಕ್ಷತ ಹಾಕಕ್ಕೆ ಬಂದಿರ್ತಾರಲ್ಲ ಅವ್ರಿಗೇನು ಅನ್ನಿಸ್ತದ ಗೊತ್ತೇನ್ರಿ? ಮೃಷ್ಟಾನ್ನಮಿತರೇ ಜನ. ಯಾವಾಗ ಕೊನೆ ಮಂಗಳಾಷ್ಟಕ್ಕೆ ಬೀಳ್ತದ, ಬಿದ್ದ ತಕ್ಷಣ ಯಾವಾಗ ಒಮ್ಮ ಶುಭಮಂಗಲ ಸಾವಧಾನ ಆಯಿತು ಅಂತ ತಿಳ್ಕೊಂಡು ಗಡಿಬಿಡಿ ಒಳಗೆ ಓಡಿ ಹೋಗಿ ತಾಟಿಕೊಂಡ್ರ ಮಂದಿ ಭಾಳ. ಇದೇ ಲಗ್ನ. ಇಲ್ಲಿ ದಕ್ಷ ಪ್ರಜಾಪತಿಯ ಅಂಗಳದೊಳಗೆ ಒಂದು ಸುಂದರವಾದ ಬಾಲಕಿಯ ಜನ್ಮ ಆಯಿತು, ಅವತಾರ ಆಯಿತು. ಆಕೆ ಯಾರು ಸಾಧಾರಣ ಇಲ್ಲ, ಪರಬ್ರಹ್ಮ ಪರಮಾತ್ಮನಿ, ಜಗಜ್ಜನನಿ ಆದಿಶಕ್ತಿಯ ಪರಬ್ರಹ್ಮ ಪರಮಾತ್ಮಿಣಿ. ಮಾತಾ ಅಗ್ನಿಸ ಅಂತಕ್ಕಂಥ ತಾಯಿಯ ಉದರದಿಂದ ಪ್ರಕಟಳಾದಳು. ಯಥಾ ಪ್ರಕಾರವಾಗಿ ಎಲ್ಲ ಜಗತ್ತಿನ ತುಂಬೆಲ್ಲ ಆನಂದದ ಉತ್ಸವ ತಯಾರಿ ಆಯಿತು. ಮುಂದೆ ಎಲ್ಲ ದೇವಾನುದೇವತೆಗಳಿಗೂ ಕೂಡ ತಿಳಿತು ಜಗಜ್ಜನನಿ ಆದಿಶಕ್ತಿ ಪರಬ್ರಹ್ಮ ಪರಮಾತ್ಮನಿ ಅವತಾರ ಆಗೇ ಇದೆ ಅಂತಕೊಂಡು ಎಲ್ಲರೂ ಪುಷ್ಪವೃಷ್ಟಿಯ ಸಮೇತವಾಗಿ ಬಂದು ಅಲ್ಲೆಲ್ಲವನ್ನ ಆ ಮಗುವನ್ನು ನೋಡ್ತಾ 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 ಶುಭವನ್ನು ಹಾರೈಸ್ತಾ ಇಷ್ಟೆಲ್ಲ ಆನಂದವಾಗಿರ್ಬೇಕಾದ್ರೆ ಬ್ರಹ್ಮದೇವರು ಕೂಡ ಅಲ್ಲಿ ಬರ್ತಾರೆ. ಬ್ರಹ್ಮದೇವ ಬಂದು ಆ ಮಗುವನ್ನು ನೋಡ್ತಾರೆ. ಎಷ್ಟು ಸುಂದರವಾಗಿದೆ ಇದು. ಅದು ಹಾಗೆ ತೊಟ್ಟಿಲಿಂದ ಹೊರಗೆ ಬಂತು. ವರ್ಷದ್ದಾಯ್ತು, 2 ವರ್ಷದ್ದಾಯ್ತು. ಅದು ಹಾಗೆ ಮಗು ಬೆಳೀತಾ 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 ಎಲ್ಲಿಗೆ ಬಂತು ಅಂತಂದ್ರೆ 5 ವರ್ಷದ್ದಾಗ್ತದ. ಅಂಥ ಯಾವ ಮಗುವನ್ನ ನೋಡ್ಲಿಕ್ಕೆ ಬ್ರಹ್ಮದೇವರು ಸ್ವತಃ ದಕ್ಷ ಬ್ರಹ್ಮನ ಮನೆಗೆ ಬರ್ತಾರೆ. ಆಡುತ್ತಿರುವಂಥ ಮಗುವನ್ನ ನೋಡಿ ಆನಂದ ಪಡ್ತಾರ. ಆ ಮಗು ಬ್ರಹ್ಮದೇವರನ್ನ ನೋಡಿ ಓಡೋಡಿ ಬಂದ ದಕ್ಷ ಬ್ರಹ್ಮನ ತೊಡೆ ಮೇಲೆ ಕೂತ್ಕೋತದ. ಬ್ರಹ್ಮದೇವರು ಬಂದಿದ್ದನ್ನು ದಕ್ಷ ಪ್ರಜಾಪತಿ ನೋಡ್ತಾನ. ಅವನು ಕೂಡ ಎದ್ದು ನಿಂತು ಅವರಿಗೆ ನಮಸ್ಕಾರ ಮಾಡಿ ಒಂದು ಒಳ್ಳೆಯ ಆಸನದ ಮೇಲೆ ಕೂಡಿಸಿ ಆವಾಗ ಆ ಮಗುವನ್ನು ನೋಡಬೇಕು ಅನ್ನೋ ಒಂದು ಇಚ್ಛೆ ಆಗ್ತದೆ ಅವರಿಗೆ, ಬ್ರಹ್ಮದೇವರಿಗೆ. ಆ ಮಗುವನ್ನು ಹತ್ತಿರಕ್ಕೆ ತಗೋತಾರ. ಆಕೆಯ ಲಲಾಟವನ್ನು ನೋಡ್ತಾರ, ಆಕೆಯ ಹಸ್ತವನ್ನು ನೋಡ್ತಾರ. ಇದನ್ನೆಲ್ಲ ನೋಡಿ ದಕ್ಷ ಪ್ರಜಾಪತಿಗೊಂದು ಭವಿಷ್ಯವಾಣಿಯನ್ನು ಹೇಳ್ತಾರೆ. ಅದು ಎಂಥ ಭವಿಷ್ಯವಾಣಿ ಅಂದ್ರೆ, ಹೇ ದಕ್ಷ ಪ್ರಜಾಪತಿ, ನಿನ್ನಂಥ ಭಾಗ್ಯಶಾಲಿ ವ್ಯಕ್ತಿ ಯಾರೂ ಇಲ್ಲಪ್ಪ ಅಂತಾರೋ. ಈ ಕನ್ಯೆ ಸಾಧಾರಣ ಅಲ್ಲ, ಇದು ಆದಿಶಕ್ತಿ ಪರಬ್ರಹ್ಮ ಪರಮಾತ್ಮನಿಯ ಸ್ವರೂಪದ.
ಈ ಕನ್ಯೆಯ ಅವತಾರ ಆಗಿದ್ದೇನೆ ಪರಶಿವ ಪರಮಾತ್ಮನಿಗೆ ಒಲ್ಕೋಬೇಕು, ಪರಶಿವ ಪರಮಾತ್ಮನ ಅರ್ಧಾಂಗಿ ಆಗಬೇಕು ಅನ್ನೋ ಸಲುವಾಗಿಯೇ ಈ ಕನ್ಯೆ ಅವತಾರ ಆಗ್ಯದ ಅಂತ ತಿಳ್ಕೊಂಡು ಭವಿಷ್ಯವಾಣಿ ಹೇಳ್ತಾರೆ. ನಿಮಗೂ ಯಾರ ಸಣ್ಣ ಕೂಸುಗಳಿದ್ದಾಗ ಹೇಳಿದ್ರೆ ತಿಳ್ಕೊಡ್ರಿ, ಇದು ಮುಂದೆ ಕಲೆಕ್ಟರ್ ಆಗ್ತದ ಅಂತ ಹೇಳಿದ್ರು. ಇಲ್ಲ ಇದು ಮುಂದೆ ಸ್ವಾಮಿಗಳಾಗ್ತದ ಹೇಳಿದ್ರು. ಸ್ವಾಮಿಗಳು ಮಾಡಬೇಡ್ರಿ, ಭಾಳ ಕಷ್ಟದ ಕೆಲಸ. ಏನಾರ ಒಳ್ಳೆ ಒಂದು ಸ್ಥಾನದೊಳಗೆ ಹೋಗ್ತದ ಈ ಮಗು ಅಂತ ತಿಳ್ಕೊಂಡು ನಿಮಗೆ ಸಣ್ಣ ಇದ್ದಾಗಲೇ, ಸಣ್ಣ ಕೂಸಿದ್ದಾಗ ಗೊತ್ತಾಯ್ತು ಅಂತ ತಿಳ್ಕೊರಿ. ಎಷ್ಟು ಆನಂದ ಅನಿಸ್ಬಾರ್ದು ತಂದೆ ತಾಯಿ. ಆವಾಗ ದಕ್ಷ ಪ್ರಜಾಪತಿ ಅಂತನ ಇದಕ್ಕಿಂತ ದೊಡ್ಡದ ಭಾಗ್ಯ ಯಾವುದದ್ರಿ ಅಂತ ನಾವು ಯಾಕೆ ಹೇಳ್ರಿ? ಈ ಜಗತ್ತಿನ ಎಲ್ಲ ಉದ್ದಾರಿಯೊಳಗೆ ಏನಂತೀರಿ ನೀವು? ಈ ಜಗತ್ತಿನ ಎಲ್ಲ ನಮ್ಮ ಕಡೆ ಸಾತಬಾರ ಅಂತಾರೆ, ನಿಮ್ಮ ಕಡೆ ಏನಂತಾರೆ? ಪಾಣಿ ಅಂತೀರ, ಹೊಲದ ಪಾಣಿ ಏನಂತೀರಿ ಕನ್ನಡದೊಳಗೆ? ಅದು ಬರ್ರಿ ಅಂತಾರೆ ಈ ಕಡೆ. ಅಲ್ಲ ಇವನು ಇಲ್ಲೂ ಸಾತಬಾರನೇ ಅಂತಾರೆ ಅದಕ್ಕೆ. ಈ ಜಗತ್ತಿನ ಎಲ್ಲ ಸಾತಬಾರ ಏನದಲ್ಲ ಅದ್ರ ಮ್ಯಾಗ ಯಾರ ಹೆಸರು ಅದ್ರಿ? ನಾವೆಲ್ಲರೂ ಬರೋರು ಹೋಗೋರು ಅದೀವಿ. ನಮ್ಮ ಹೆಸರುಗಳು ಬದಲಾಕೋದು ಹೋಗ್ತಾವ. ಆದ್ರೆ ಅವ ಪರಬ್ರಹ್ಮ ಪರಮಾತ್ಮ ವಿಶ್ವದ ಸಾತಬಾರ ಒಳಗೆ ಅವನೊಬ್ಬಂದೇ ಹೆಸರದ. ಅಂಥ ವ್ಯಕ್ತಿಯ ಹೆಸರು ತಗೊಂಡು ಬ್ರಹ್ಮದೇವ ಭವಿಷ್ಯವಾಣಿ ನುಡಿತಾನ. ಅಂಥ ಒಂದು ಪರಬ್ರಹ್ಮ ಪರಮಾತ್ಮನ ಅರ್ಧಾಂಗಿ ಆಗ್ತಾಳ ಈ ನನ್ನ ಮಗಳು ಅಂತಂದು ಕೇಳಿದಾಗ ಭಾಳ ಆನಂದ ಆಯ್ತು ಅವ್ರಿಗೆ. ಇಷ್ಟು ಹೇಳಿ ಆಶೀರ್ವಾದ ಮಾಡಿ ಬ್ರಹ್ಮದೇವರು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಆಮ್ಯಾಗ ಇದು ಹಂಗೆ ಆಡ್ಕೋಂತ ಅಂಗಳಕ್ಕೆ ಬರ್ತದ. ಇದರ ಆಟ ಎಂತಾದಿತ್ತು ನೋಡ್ರಿ. ಆಟ ಎಂಥ ಆಟ ಇರ್ಬೇಕು ಹೇಳ್ರಿ. ಈ ನಮ್ಮೂ ಏನು ಆಡ್ತಾವ್ರಿ 5-6 ವರ್ಷದ ಹುಡುಗರು? ಏನು ಆಡ್ತಾವ್ರಿ? ಕರೆ ಹೇಳ್ರೆ. ಮತ್ತು ಪರಬ್ರಹ್ಮ ಪರಮಾತ್ಮಿಣಿ ಯಾವಾಗ ಗರ್ಭವಾಸ ಮಾಡ್ತಾ ಇದ್ದಳು ಆವಾಗ ಬೆಂಕಿ ಅಂತ ಹೊತ್ತಿದ್ದು ರೀ. ಶಿವಾಲಯಕ್ಕೆ ಹೋಗಬೇಕು, ಶಿವನ ಧ್ಯಾನವನ್ನು ಮಾಡಬೇಕು, ಶಿವನನ್ನೇ ಸ್ಮರಿಸಬೇಕು, ಶಿವನಲ್ಲಿ ವಿಲೀನನಾಗಬೇಕು ಅಂತ ಒಂದೇ ಒಂದು ಧ್ಯಾಸ ಇಟ್ಕೊಂಡು ಆ ಗರ್ಭ ಬೆಳೀತಾ ಬಂತು. ಮತ್ತು ಆಕೆ ತಾಯಿ ಏನು ಮಾಡಿದ್ದಳು ಅಂದ್ರೆ ದಿನಾಲು ಒಂದೊಂದು ಶಿವಾಲಯಕ್ಕೆ ಹೋಗ್ತಿದ್ದಳು, ದಿನಾಲು ಒಂದು ಪೂಜೆ ಅನುಷ್ಠಾನಗಳನ್ನು ಮಾಡ್ತಿದ್ದಳು. ಮತ್ತು ನೀವೇನು ಮಾಡ್ತೀರಿ ಅದೇ ಗರ್ಭದ ಮೇಲೆ ಪರಿಣಾಮ ಬೀಳ್ತದ್ರಿ. ಈ ಮಾತು ಎಲ್ಲರೂ ಲಕ್ಷ್ಯ ಕೇಳ್ರಿ. ನೀವು ಆ ಗರ್ಭ ನಿಂತಾಗ ಯಾವ ಆ ಶಿಶುವನ್ನು ಏನು ಮಾಡಬೇಕಂತೀರಿ 9 ತಿಂಗಳು 9 ದಿವಸ ಪರ್ಯಂತರನೇ ವಿಚಾರ ಮಾಡಬೇಕು ಅಥವಾ ಅನುಷ್ಠಾನವನ್ನು ಮಾಡಬೇಕು. ನಿಮಗೊಂದು ಒಳ್ಳೆಯ ಇಂಜಿನಿಯರ್ ಮಾಡೋದಿತ್ತಂದ್ರೆ ಆ ಇಂಜಿನಿಯರ್ ಬಗ್ಗೆನೇ ಎಲ್ಲ ಕಾದಂಬರಿಗಳನ್ನು ಓದ್ತಾ ಬರ್ರಿ. ಒಬ್ಬ ಡಾಕ್ಟರ್ ಮಾಡಬೇಕಾಗಿತ್ತು ಅಂದ್ರೆ ಆ ಡಾಕ್ಟರ್ದ ಎಲ್ಲ ಕವನಗಳನ್ನು ಕಾದಂಬರಿಗಳನ್ನು ಏನೇನು ಇರ್ತಾವೆ ಅವನ್ನೆಲ್ಲ ಓದ್ಕೊತ ಬರ್ರಿ. ಒಬ್ಬ ಒಳ್ಳೆಯ ಆಧ್ಯಾತ್ಮದ ಗುರುವನ್ನು ತಿರುಳನ್ನು ತಿಳುವಂಥ ಸಮಾಜ ಸುಧಾರಕನಾಗಿ ಮಾಡಬೇಕಾಗಿತ್ತು ಅಂದರೆ ಒಳ್ಳೆಯ ಗುರುವಿನ ಚಿಂತನೆಯನ್ನು ಮಾಡ್ತಾ ಬರ್ರಿ. ನಿಮಗೆ ಬರೆದು ಕೊಡ್ತೀನ 9 ತಿಂಗಳು 9 ದಿವಸದ ನಂತರ ನೀವು ಏನು ವಿಚಾರ ಮಾಡಿರ್ತೀರಲ್ಲ ಅದೇ ವಿಚಾರಧಾರೆ ನಡ್ಕೊಂಡು ಆ ಮಗು ಈ ಜಗತ್ತಿಗೆ ಬರ್ತದ, ಅದನ್ನೇ ಬೆಳೆಯಕ್ಕೆ ಶುರು ಮಾಡ್ತೀವಿ. ಈಗ ನಿಮಗೇನು ಹೇಳಿರ್ತಾರಂದ್ರೆ ಆರಾಮ್ ಕರ. ಡಾಕ್ಟ್ರುಗಳು ಹೋಗೋಣ ಹೇಳ್ತಾರೆ ಆರಾಮ್ ಕರ. ಅದು ಆರಾಮ್ ಅಂದ್ರೆ ಅಗ್ದಿ ಹಲ್ಚಾಲ್ ನುಕೋಯ್ ಅಜಿಬಾತ್. ನೀವ್ರೇನು ಮಾಡ್ಬೇಕು?
ಪಲಂಗ್ ಮ್ಯಾಗಿನ ತಳಿ ಹಿಡಿಬೇಡ್ರಿ ಅಂತ ಹೇಳಿ ಬಿಟ್ಟಿರ್ತಾರೆ ಅವರು. ಮತ್ತೇನು ಇಳಿಬಾರ್ದು ಅಂದ್ರೆ ಮುಂದೆ ಏನು ಮಾಡ್ಬೇಕ್ರಿ? ಮುಂದೆ ಏನು ಮಾಡೋಂಗಿಲ್ಲ. ಅದು ಒಂದಿಟ್ಟು ದೊಡ್ಡ ದೊಡ್ಡ ಮೊಬೈಲ್ಗಳು ತರೋದು, ಬರೀ ಹಿಂಗೆ ಮಾಡೋದು. ನನಗೆ ಆಶ್ಚರ್ಯ ಅನ್ನಿಸ್ತದೆ ರೀ. 5 ವರ್ಷದ ಹುಡುಗ ಹುಡುಗಿ ಅದ್ರ ಕೈಯಾಗ ಮೊಬೈಲ್ ಕೊಟ್ಟೆವಂತಂದ್ರೆ ಅದನ್ನೆಲ್ಲ ಬಿಚ್ಚಿಟ್ಟು ಎಲ್ಲೆಲ್ಲಿ ಹೋಗ್ಬೇಕು, ಎಲ್ಲೆಲ್ಲಿ ಯೂಟ್ಯೂಬ್ ಅಂದ್ರೆ ಏನು, ಫೇಸ್ಬುಕ್ ಅಂದ್ರೆ ಏನು, ಗೂಗಲ್ ಅಂದ್ರೆ ಏನು, ಟ್ವಿಟ್ಟರ್ ಅಂದ್ರೆ ಏನು, ಎಲ್ಲ ಕಡೆಗೆ ಹೋಗಿ ಬಂದು ತನಗೇನು ಬೇಕು ಅದನ್ನು ಮತ್ತು ಅದರೊಳಗೆ ಆಹಾ ಟಮಾಟರ್, ಓಹೋ ಟಮಾಟರ್ ಅದೇನು ಹಚ್ತದ, ಅದನ್ನೆಲ್ಲ ಹಚ್ಚಿ ಅದು ಹಚ್ಚಿದ್ರೇ ಊಟ ಮಾಡ್ತದ. ಖರೆ ಹೇಳ್ರಿ, ನಿಮ್ಮ ಮನೆಗೆ ಆವಿಲ್ಲ ಅಂತವು. ಹಾಂ, ಯಾಕೆ ಹಿಂಗಾಯ್ತು ಹೇಳ್ರಿ? ಅದು ಒಳಗಿದ್ದಾಗ ನೀವು ಅದನ್ನು ಮಾಡಿರಿ, ಅದ್ರ ತಪ್ಪಲ್ಲದು. ತಪ್ಪ ಅದರದಲ್ಲ. ಇದಕ್ಕೊಂದು ಬಲಿಷ್ಠವಾದ ಉದಾಹರಣೆಯನ್ನು ಹೇಳಬೇಕಾದ್ರೆ ಒಂದೇ ಲೈನಿನೊಳಗೆ ಅಭಿಮನ್ಯುವಿಗೆ ಚಕ್ರವ್ಯೂಹದೊಳಗೆ ಹೋಗುವಂತಹದ್ದು ವಿದ್ಯೆ ಯಾರು ಕಲಿಸಿದ್ರು? ಅವ ಗರ್ಭದಾಗಿದ್ದ. ಅವ ಗರ್ಭದೊಳಗಿದ್ದ. ಚಕ್ರವ್ಯೂಹದೊಳಗೆ ಹೋಗುವುದು ಗೊತ್ತಿತ್ತು ಅವನಿಗೆ, ಬರುವುದು ಗೊತ್ತಿರಲಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಿದ್ದ, ಆಕೆ ತಂಗಿ ಹ್ಞೂ ಹ್ಞೂ ಅಂತ ಅಂತಿದ್ರು. ಸ್ವಲ್ಪ ಹೊತ್ತು ಹೋದ್ಮ್ಯಾಗ ಹಿಂದೆ ಹೊಳ್ಳಿ ನೋಡ್ತಾನ, ಆಕೆ ಮಲ್ಕೊಂಡಾಳ. ಒಟ್ಟು ಹೂ ಅನ್ನೋದು ಆವಾಜ್ ಧ್ವನಿ ಕೇಳ್ತಿತ್ತು. ಅದು ಯಾರು ಹೂ ಅಂತಿತ್ತಂದ್ರೆ ಒಳಗಿನ ಕೂಸು ಹೂ ಅಂತಿತ್ತಂತ. ಅದಕ್ಕೆ ಹೆಂಗೆ ಗೊತ್ತಾಯ್ತು ಹೇಳ್ರಿ? ಅವಾಗವ ಅಂತನ ಘಾತ ಆಯ್ತು. ಬರೀ ಹೋಗೋದು ಗೊತ್ತಿತ್ತು ಅವನಿಗೆ, ಮುಂದೆ ಹೇಳೋದು ಬಿಟ್ಟವ. ಅದಕ್ಕೆ ಅವನಿಗೆ ಹೋಗೋದು ಗೊತ್ತಿತ್ತು, ಬರೋದು ಗೊತ್ತಿರಲಿಲ್ಲ. ಗರ್ಭದೊಳಗಿದ್ದಾಗ ಏನು ನೀವು ಚಟುವಟಿಕೆಗಳನ್ನು ಮಾಡ್ತೀರಿ, ಅವೇ ಚಟುವಟಿಕೆಗಳನ್ನು, ಅವೇ ವಿಚಾರವನ್ನು, ಅದೇ ಎಲ್ಲ ವಿಚಾರವನ್ನು ತಗೊಂಡು ಆ ಮಗು ಬೆಳೆದು ಮುಂದೆ ನೋಡ್ರಿ ನೀವು. ಮತ್ತು ಇನ್ನೊಂದು ತಪ್ಪು ಮಾಡ್ತಾರೆ ತಾಯಂದಿರು. ಕೆಲವೊಂದು ಕಡೆ ಬರ್ತಾರೆ ನಮ್ಗೆ ಯಾರು ಬೆಟ್ಟ ಹಾಕ್ತಾರೆ, ಏನು ರೀ ಗುರುಗಳ ನಮ್ಮ ಮಗ ಬಿಡವಲ್ಲ ಅಂತ. ಏನು ಹೇಳ್ರಿ, ಇಲ್ಲಿ ನಾ ಅದರ ಹೆಸರು ತೊಳಂಗಿಲ್ಲ. ಒಟ್ಟ ಬಿಡಲಾಗೇನ್ರಿ, ಎಷ್ಟು ಹೇಳಿದ್ರು ಬಿಡಲಾಗೇನ್ರಿ, ಅದನ್ನು ತಗೊಂಡೇ ತಗೋತಾನ ದಿನ ಅಂತಂದ್ರೆ ಅವರು. ಅವಾಗ ನಾವು ಅವ್ರಿಗೆ ಹೇಳಿದ್ವಿ, ಅಲ್ಲಮ್ಮ ಈಗೆಲ್ಲ ಜಗತ್ತಿನೊಳಗೆ ಬಹುಶಃ ಏನು ಮಾಡ್ತಾರಂತಂದ್ರೆ ವೈದ್ಯರು ಎಲ್ಲರೂ ಕೂಡ ಏನು ಹೇಳ್ತಾರಂತಂದ್ರೆ ಸುಮಾರು ಒಂದು 3-4 ವರ್ಷದ 3ರಿಂದ 4 ವರ್ಷ ತನಕ ಆದರೂ ಆ ಮಗುವಿಗೆ ತಾಯಿಯ ಹಾಲು ಕುಡಿಸ್ಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮ ತಾಯಂದ್ರೆ ಏನು ಮಾಡಕತ್ತಾರೆ ಈಗಂದ್ರೆ ಮೆಡಿಕಲ್ ಅಂಗಡಿಗೆ ಹೋಗ್ತಾರ, ಹೋಗಿ ಒಂದು ಬಾಟ್ಲಿ ಸಿಗ್ತದೆ ಅಲ್ಲಿ, ಅದನ್ನು ತೊಗೊಂಡು ಬರ್ತಾರೆ. ಅದ್ರ ಜೊತೆಗೆ ಒಂದು ಪೌಡ್ರ್ ಸಿಗ್ತದೆ, ಅದನ್ನು ತೊಗೊಂಡು ಬರ್ತಾರೆ. ತಂದು ಮುಂದಿನೆಲ್ಲ ಗೊತ್ತದ ನಿಮಗೆ, ಅದಕ್ಕೆಲ್ಲ ರೆಡಿ ಮಾಡಿ ತೊಟ್ಲಾಗ ಹಾಕಿ ಮಲಗಿಸಿರ್ತಾರೆ. ಅದು ಅಳಾಕ್ ಶುರು ಮಾಡ್ತು ಅಂದ್ರೆ ಅದಕ್ಕೆ ಒಯ್ದು ಬಾಯಾಗ ಬಾಟ್ಲಿನ ಇಟ್ಟುಬಿಟ್ಟಿರ್ತಾರೆ. ರಡ್ಲಿಕ್ಕೆ ತೊಗೊಂಡದು ಘಾಲಾಯ್ತು. ಅಳಾಕತ್ತು ಅಂದ್ರೆ ಅದ್ರ ಬಾಯಿಯೊಳಗೆ ಅದನ್ನು ತುರುಕಿ ಬಿಡೋದು. ಅದು ಏನು ತಿಳ್ಕೊತದ ಅಂದ್ರೆ ಇದೇ ನಂದೆಲ್ಲ ಜಗತ್ತದಂತ ತಿಳ್ಕೊಂಡು ಎರಡೂ ಕೈಲಿ ಹಿಡಿದು ಕುಡಿತದ ಅದು. ಯಾವಾಗ ರೂಢಿ ಹಾಕಿರೋದಕ್ಕೆ? ತೊಟ್ಟಿರೊಳಗಿದ್ದಾಗ ಅದು ಬಾಟ್ಲಿ ಒಳಗೆ ಹಾಲು ಕುಡಿದು ಮುಂದದು 20 ವರ್ಷದ ಆತು. ಅವ ಸ್ವತಃ ಬಾಟ್ಲಿ ಹಿಡ್ಕೊಂಡು ಅಳಿಗಾಡ್ಕೊತ ಮನೆಗೆ ಬರ್ತಾನೆ. ಯಾರದ ತಪ್ಪು ರೀ? ನಮ ಶಿವಾಯ ಓಂ ನಮ ಶಿವಾಯ. ನಮ ಶಿವಾಯ ಓಂ ನಮ ಶಿವಾಯ. ಶಾರ್ಪ್ ಕೊಡ್ರಿ, ಶಾರ್ಪ ಅವಂದಕ್ಕೆ. ನಮ ಶಿವಾಯ ಓಂ ನಮ ಶಿವಾಯ.
ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ नमः शिवाय ओम नमः शिवाय नमः शिवाय ओम नमः शिवाय नमः शिवाय ओम नमः शिवाय नमः पार्वतीपते शिव हर हर महादेव ಹಾಂ ಈ ಒಮ್ಮೆ ಸರದು ಕೂತು ಬಿಡ್ರಿ ನೋಡೋಣ ಒಂದು ಈಟ್ ಏನಾರು ಸಿಕ್ಕರೆ ಸಾಕು ನಿಮಗೆ ಒಂದಿಷ್ಟ ಜಾಗ ಇರಲಿಕ್ಕೆ ರೀ ಕೂಡಿಸ್ಬೋದು ಇನ್ನೊಂದು ಲೈನಲ್ಲಿ ಹಾಂ ಒಂದಿಷ್ಟ ಜಾಗ ಬಿಟ್ಟರೆ ಸಾಕು ಒಂದು ಲೈನ್ ಎರಡು ಜನ ಬರುವಷ್ಟು ಜಾಗ ಇದ್ರೆ ಸಾಕು ಲೈನಾಗಿ ಕೂಡ್ರಿ ನಮ್ಮ ಪಾಠಶಾಲೆ ಹುಡುಗರು ಹೆಂಗೆ ಕೂತಾವೆ ನೋಡ್ರಿ ಸ್ವಲ್ಪ ತಾಳಿ ಹೊಡ್ರಿ ಅವ್ರ ಹೆಸರು ಅವು ನಡೆದ್ರು ಲೈನಿಗೆ ಹೊಕ್ಕಾವ ಮತ್ತು ಅವು ಎಲ್ಲರ ಕುಂತು ಅಂದ್ರೆ ನೋಡ್ರಿ ಅವು ಯಾಕಿಟ್ಟು ಚಂದ ಕೂತಾರ ಗೊತ್ತೇನ್ರಿ ಅವರು ಅಲ್ಲಿ ಹಿಂದೆ ಕೂತಾರ ನೋಡ್ರಿ ಗುರುಜಿ ಹೊಡ್ರಿ ಅವ್ರ ಬಗ್ಗೆನೂ ಒಂದು ಜರ ಚಪ್ಪಾಡಿ ಹೊಡ್ರಿ ಅವರು ನಿನ್ನೆ ಇರಲಿಲ್ಲ ಎಷ್ಟು ಕಿಲಿಬಿಲಿ ಮಾಡಕತ್ತಿದ್ದೀವು ಅದಕ್ಕೆ ಹೇಳ್ತಾರಲ್ಲ ಯಾರು ತುಚ್ಚಬೇಕು ಅವರು ತುಚ್ಚಬೇಕು ಎಲ್ಲರೂ ತುಚ್ಚಿದ್ರೆ ನಡೆಯಂಗಿಲ್ಲ ಮತ್ತು ಹೊಡೆದ್ರಪ್ಪ ನನಗೆ ಹೊರಗೆ ಹೋದ್ಮೇಲೆ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಮಕ್ಕಳು ಗರ್ಭಾವಸ್ಥೆ ಒಳಗಿರಬೇಕಾದ್ರೆ ತಾಯಂದ್ರೆ ಯಾವ ರೀತಿಯ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನು ಕೂಡ ಶಿವಮಹಾಪುರಾಣ ಕಥೆ ಹೇಳ್ತಾ ಇದೆ ಅಂಥ ಯಾವ ಪರಬ್ರಹ್ಮ ಪರಮಾತ್ಮನೇ 5-6 ವರ್ಷದವಳಾಗಿದ್ದಾಳೆ ಆಕೆ 2 ಗೆಳತಿಯರು ಇರ್ತಾರೆ ಜಯ ಮತ್ತು ವಿಜಯ ಅಂತಕ್ಕಂಥವ್ರು ಆ ಇಬ್ಬರು ಗೆಳತಿಯರ ಜೊತೆ ಅಂಗಳಕ್ಕೆ ಬರ್ತಾರ ದಕ್ಷ ಪ್ರಜಾಪತಿ ಮತ್ತು ಮಾತಾ ಅಗ್ನಿಸ ಮೇಲ್ಭಾಗದ ಕೋಣೆಯಿಂದ ಆ ಗ್ಯಾಲರಿಯಿಂದ ನೋಡ್ತಾ ಇರ್ತಾರೆ ಮಕ್ಕಳನ್ನು ಏನು ಆಡ್ತಾವ ಅಂತ ತಿಳ್ಕೊಂಡು ಅಂಗಳದೊಳಗೆ ಒಂದು ಉಸುಕಿನ ಜಾಗ ಅಲ್ಲಿ ಉಸುಕು ಇರ್ತದೆ ಆ ಉಸುಕಿನೊಳಗೆ ಅವೆಲ್ಲ 3 ಹೆಣ್ಣು ಮಕ್ಕಳು ಬಂದು ಎಂಥ ಆಟ ಆಡ್ಬೇಕು ಹೇಳ್ರಿ ಎಂಥ ಆಟ ಆಡಬೇಕು ಇವು ನಮ್ಮ ಆಡ್ತಾವೆ ಪಬ್ಜಿ ಎಂಥ ಆಟ ಆಡಬೇಕಾಗಿತ್ತು ಅಂತಂದ್ರೆ ಏನೋ ಬೇರೆ ಏನೋ ಒಂದು ಆಟ ಆಡ್ಬೋದಾಗಿತ್ತು ಆ ಗರ್ಭದೊಳಗಿದ್ದಾಗ ಇಷ್ಟೊಂದು ಪರಿಣಾಮ ಆಕೆ ಮೇಲೆ ಬಿದ್ದಿತ್ತಲ್ಲ ಆಟದೊಳಗೂ ಕೂಡ ಭಕ್ತಿಯ ಒಂದು ರಸ ತುಂಬಿ ಚೆಲ್ತಾ ಇತ್ತು ಆಕೆಂದು ಏನು ಮಾಡ್ತಾಳೆ ಅಂದ್ರೆ ಆ ಜಯ ಮತ್ತು ವಿಜಯ ಕರಿತಾಳೆ ಆ ಉಸುಕಿನ ಡೆಕ್ಕಿ ಬಿದ್ದಿದ್ದನ್ನು ನೋಡ್ತಾಳೆ ನೋಡಿ ಅವಳಿಗೆ ಹೇಳ್ತಾಳೆ ಇಬ್ಬರಿಗೆ ಹೇಳ್ತಾಳೆ ಒಂದು ಸುಂದರವಾದ ಚಲೋ ಒಂದು ಮಂದಿರ ತಯಾರು ಮಾಡೋಣ ಅಂತಾಳೆ ಆಕೆ ಹಿಂಗೆಲ್ಲ ಕೆದರ್ತಾಳೆ ಒಳಗೆ ಹೋಗಿ ಬರುವಷ್ಟು ಸುಂದರ ಒಂದಿಷ್ಟು ಗುಫಾ ಮಾಡ್ದಂಗೆ ಮಾಡ್ತಾಳೆ ಆಮ್ಯಾಗೆ ಮತ್ತು ಜಯ ಮತ್ತು ವಿಜಯಾಗ ಹೇಳ್ತಾಳೆ ನೋಡ್ರಿ ಇಲ್ಲೆಲ್ಲ ಎಲೆಗಳದಾವ ಹೂಗಳದಾವ ಪತ್ರೆ ಅದಾವ ಎಲ್ಲ ತೊಗೊಂಬರು ನಡ್ರಿ ಅಂತೇಳಿ ಅವ್ರಿಬ್ರಿಗೆ ಕರ್ಕೊಂಡು ಹೋಗ್ತಾಳೆ ಹೋಗಿ ಅವನ್ನೆಲ್ಲ ತರ್ತಾಳೆ ತಂದು ಅಷ್ಟೇ ಬಿಡಂಗಿಲ್ಲ ಅಲ್ಲೇನು ಒಳಗೆ ಹೋಗಿ ಬಂದಿರ್ತಾಳಲ್ಲ ಅಂಥ ಯಾವ ಜಾಗದೊಳಗೆ ಮತ್ತೊಂದಿಷ್ಟು ಉಸುಕು ಒಯ್ದು ಉಸುಕಿನ ಶಿವಲಿಂಗವನ್ನು ಮಾಡ್ತಾಳೆ ಇದು ಆಕೆನ ಆಟ ಆಡಕತ್ತಾಳೆ ಆಕೆ
ಉಸುಕಿನ ಒಂದು ಲಿಂಗವನ್ನು ಶಿವಲಿಂಗವನ್ನು ಮಾಡಿ ಅವು ತಂದಿರ್ತಕ್ಕಂಥ ಎಲ್ಲ ಹೂವು ಪತ್ರಿ ಬಿಲ್ವ ಅವು ಏನೆಲ್ಲ ಇರ್ತಾವಲ್ಲ ಅವೆಲ್ಲ ತಂದು ಏನು ಸಿಗ್ತದದು ಇದ್ರೊಳಗೆ ಏನೆಲ್ಲ ಸಿಗ್ತಾವ ಆ ಬಗೀಚೆ ಒಳಗೆ ಏನು ಆಕಿಗೆ ಕೈಗೆ ನೆಲಕ್ತದ ಅದನ್ನೆಲ್ಲ ತಂದು ಸುಮ್ಮನೆ ಹಂಗ ಆಟದ ರೂಪದೊಳಗೆ ಆಕೆ ಎಲ್ಲ ಅವನ್ನ ಅಲ್ಲಿ ಚಂದ ಕಾಣಿಸ್ಬೇಕು ಅಂತ ಅವನ್ನೆಲ್ಲ ಶೋಭಿಸ್ತಾಳೆ. ಇದನ್ನೆಲ್ಲ ಅವ್ರು ನೋಡ್ತಿರ್ತಾರೆ. ಇದೇನಿದು ಹುಡುಗಿ ಅಂತ ಹೇಳೋರು. ಅಲ್ಲ, ನನಗೆ 60,000 ಹೆಣ್ಮಕ್ಳು ಆದರೂ ಇಷ್ಟೆಲ್ಲ ಮಕ್ಕಳು ಅದು ಇಂಥ ಆಟ ಒಂದು ದಿವಸನೂ ಒಂದು ಮಕ್ಕಳನ್ನು ಆಡಲಿಲ್ಲಲ್ಲ. ಈ ಮಗು ಈ ಕೂಸ ಅಲೌಕಿಕವಾಗಿರ್ತಕ್ಕಂಥದ್ದು, ಇದು ಪರಬ್ರಹ್ಮ ಪರಮಾತ್ಮನಿಗೆ ಸಮರ್ಪಣೆ ಆಗ್ತದೇನೋ ಅಂತಕ್ಕಂಥ ಭಾವ ಆಕೆಯ ಬಾಲ್ಯಪಣದಿಂದನೇ ಆಕೆ ತೋರ್ಸಕ್ಕೆ ಶುರು ಮಾಡ್ತಾರೆ. ಬಾಲ್ಯಾವಸ್ಥೆಯಿಂದನೇ ಆಕೆಗೆ ಆ ಒಂದು ಚಟುವಟಿಕೆಗಳು ಆಕಿನ ಗುಣದೊಳಗೆ ಬರ್ತಾವ. ದಿನಾಲು ದಿನಂಪ್ರತಿಯಾಗಿ ದಿನಾ ಒಂದೊಂದು ಥರ ಮಂದಿರದ ವ್ಯವಸ್ಥೆಯನ್ನು ಮತ್ತೆ ಮಾಡಿ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಎಲ್ಲ ಕಡೆ ಅಂಗಡಿ ತುಂಬ ಎಲ್ಲ ಮಂದಿರಗಳೇ. ಇಷ್ಟು ಆನಂದವಾಗಿ ಅವರೆಲ್ಲರೂ ಆ 3 ಹೆಣ್ಣು ಮಕ್ಕಳು ಶಿವಲಿಂಗದ ಜೊತೆಗೆ ಆಟ ಆಡ್ತಿರ್ತಾರೆ. ಅದಕ್ಕೆ ಹೇಳ್ತೀವಿ ನಾವು, ನೀವು ಭಸ್ಮ ಹಚ್ಕೊಂಡ್ರೆ ಅವು ಭಸ್ಮ ಹಚ್ಕೋತಾವ, ನೀವು ಲಿಂಗ ಪೂಜೆ ಮಾಡ್ಕೊಂಡ್ರೆ ಅವು ಲಿಂಗ ಪೂಜೆ ಮಾಡ್ಕೋತಾವ, ನೀವು ರುದ್ರಾಕ್ಷ ಕೊಳ ಹಾಕ್ಕೊಂಡ್ರೆ ಅವು ಹಾಕ್ಕೋತಾವ, ನೀವು ಗುರುಗಳಿಗೆ ಬಂದು ನಮಸ್ಕಾರ ಮಾಡಿದ್ರಿ ಅಂತಂದ್ರೆ ಅವು ಬಂದು ನಮಸ್ಕಾರ ಮಾಡ್ತಾವ, ನೀವು ಇಂಥ ಚಲೋ ಒಂದು ಕಾರ್ಯಕ್ರಮಗಳಿಗೆ ಕರ್ಕೊಂಡು ಬಂದ್ರಿ ಅಂದ್ರೆ ಅವು ಮುಂದೆ ದೊಡ್ಡವಾದವು ಅಂದ್ರೆ ಎಲ್ಲದ ಗುರುಗಳ ಕಾರ್ಯಕ್ರಮ ಅಂತ ಅವು ಹುಡುಕುವಂತ ಬರ್ತಾವ. ಸಂಸ್ಕಾರ ದ್ವಿಜ ಉಚ್ಯತೆ. ಸಂಸ್ಕಾರ ಆಗ ಆ ಮಗು ಏನು ಮಾಡ್ತದಂದ್ರೆ ಹಾಗೇ ಮಾಡ್ಕೋಂತ ಆಡ್ಕೋಂತ 10, 15, 16 ವರ್ಷದ ಮಗು ಆಗ್ತದೆ. ಭಕ್ತಿ ಪರಿಪಕ್ವಾಗಕ್ಕೆ ಶುರು ಆಗ್ತದೆ. ಮುಂದೆ ಆ ಜಗಜ್ಜನನಿ ಆದಿಶಕ್ತಿ ಸತಿ ಅಂತಕ್ಕಂಥ ತಾಯಿ ಇವರೆಲ್ಲರ ಜೊತೆ ಆಡ್ತಾ ಬಹಳ ವೈಭವದಿಂದ ಭಕ್ತಿಯನ್ನು ಮಾಡ್ತಾ ಎಲ್ಲಿಗೆ ಬರ್ತಾಳೆ ಅಂತಂದ್ರೆ ತನ್ನ ಜ್ಞಾನವನ್ನು ಪರಿಪಕ್ವತೆ ಆಗುವ ತನಕ ವಯಸ್ಸಾಗ್ತದಕ್ಕಿಂತ. ಆವಾಗ ಆಕೆಗೆ ಜ್ಞಾನೋದಯ ಆಗಕ್ಕೆ ಶುರುವಾಗ್ತದೆ. ನಾನು ಯಾರು, ನಾ ಯಾಕೆ ಬಂದೀನಿ, ನನ್ನ ಅವತಾರದ ಉದ್ದೇಶ ಏನು? ಆವಾಗ ಪರಬ್ರಹ್ಮ ಪರಮಾತ್ಮನಿ ಅಂತಾಳೆ ಮನುಷ್ಯನೊಳಗೆ, ನಾ ಇಲ್ಲಿದ್ರೆ ಪರಮಾತ್ಮನನ್ನು ಹೋಲಿಸ್ಕೊಳಕ್ಕಾಗಂಗಿಲ್ಲ, ಇಲ್ಲಿದ್ರೆ ನಾ ಪರಮಾತ್ಮನಿಗೆ ಹೋಲಿಸ್ಕೊಳಕ್ಕಾಗಂಗಿಲ್ಲ. ಇದನ್ನೆಲ್ಲ ತ್ಯಾಗ ಮಾಡಿ ಹೋಗಿ ಎಲ್ಲಿಗೆ, ವನಕ್ಕೆ ಹೋಗಿ ಪರಬ್ರಹ್ಮ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು, ಅವನನ್ನು ಒಲಿಸ್ಕೋಬೇಕು ಅಂತ ತಿಳ್ಕೊಂಡು ಎಲ್ಲಿಗೆ ಹೋಗ್ತಾಳ್ರಿ? ಅದನ್ನೆಲ್ಲ ಬಿಟ್ಟು ತಾಯಿ ಹತ್ರ ಬರ್ತಾಳೆ. ಮೊದಲು ತಾಯಿ ಹತ್ರ ಬಂದು ಒಂದು ಮಾತನ್ನು ಕೇಳ್ತಾಳೆ. ಅಮ್ಮ, ನನಗೆ ಪರಬ್ರಹ್ಮ ಪರಮಾತ್ಮನ ಚಿಂತೆ ಆಗ್ಯದ, ಅವನನ್ನು ಒಲಿಸ್ಕೋಬೇಕಂತ ನನ್ನ ಮನುಷ್ಯನೊಳಗೆ ಬಹಳ ಅಪಾರವಾದ ಇಚ್ಛೆ ಪ್ರಕಟ ಆಗ್ಯದ. ಅದಕ್ಕೆ ನನ್ನ ಜೀವನ ಇಲ್ಲಿರಾಕ ನನ್ನ ಜೀವನ ಸಿಕ್ಕಿಲ್ಲ, ಪರಬ್ರಹ್ಮ ಪರಮಾತ್ಮನಿಗೆ ಸಮರ್ಪಣೆ ಆಗೋ ಸಲುವಾಗಿ ನನ್ನ ಜೀವನ ಅದ. ಅದಕ್ಕೆ ನಿಮ್ಮ ಅನುಮತಿ ಇದ್ರೆ ನಾ ವನಕ್ಕೆ ಹೋಗಿ ನಾ ಒಂದು ಒಳ್ಳೆಯ ತಪವನ್ನು ಮಾಡಬೇಕು ಅಂತ ನಾನು ಯೋಚನೆ ಮಾಡಿದ್ದೀನಿ ಅಂತ ಹೇಳಕ್ಕೆ. ಇಷ್ಟೆಲ್ಲ ಕೇಳಿದ ಮ್ಯಾಗ ಮಾತಾ ಅಗ್ನಿಸ ಅಂತಾಳೆ. ತಾಯಿಯಾಗಿರ್ತಕ್ಕಂಥವಳು ಅಂತಾಳೆ, ಇಷ್ಟೆಲ್ಲ ಕೇಳಿದ ಮ್ಯಾಗ ಯಾವ ತಾಯಿಗೆ ಹೇಳ್ರಿ, ನಿನ್ನ ಶರೀರ ನೋಡು ಎಷ್ಟು ಕೋಮಲದ, ನೀವೊಬ್ಬಾಕಿನೇ ವನದೊಳಗೆ ಹೋಗಾಕಿ, ಇಲ್ಲೆಲ್ಲ ಕೈಗೊಂದು ಕಾಲಿಗೊಂದು ರಾಜಕನ್ಯೆ ಆಕಿ, ರಾಜಕನ್ಯೆ, ದಕ್ಷ ಪ್ರಜಾಪತಿ ರಾಜಕನ್ಯೆ ವಂಶದೊಳಗೆ ಜನ್ಮ ಆಗ್ಯದ.
ಇದನ್ನೆಲ್ಲ ಬಿಟ್ಟು ನೀವು ವನಕ್ಕೆ ಹೋದ್ಮ್ಯಾಗ ಅದನ್ನು ಇದನ್ನ ಹಚ್ಚಿರಲ್ಲ, ಸ್ವರ ಹಚ್ಚಿರಿ, ಅಗಳ ಹಚ್ಚಿದ್ದು. ನಮ್ಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇ ನಾಸ ಹಚ್ಚಿಟ್ಬಿಡ್ರಿ. ಇಷ್ಟು ಸುಂದರವಾದ ಕೋಮಲವಾದ ಶರೀರವನ್ನು ತಗೊಂಡು ಯಾವ ತಾಯಿ ಹೇಳ್ತಾಳೆ ಹೇಳ್ರಿ? ನೀವು ವನಕ್ಕೆ ಹೋಗಿ ನೀವೆಲ್ಲ ಪ್ರೀತಿಯಿಂದ ಬೆಳೆಸಿರ್ತೀರ ಅವ್ರನ್ನ. ಆವಾಗ ತಾಯಿ ಅಂತಾಳೆ, ಒಂದು ದಿವ್ಸ ಕೇಳಿದಳು, 2 ದಿವ್ಸ ಕೇಳಿದಳು, ಅನುಮತಿನೇ ಕೊಡಲಿಲ್ಲ. ಆಮ್ಯಾಗ ಸತಿ ಅಂತಕ್ಕಂಥ ತಾಯಿ ಏನು ಮಾಡ್ತಾಳೆ? ಹಠ ತೊಟ್ಕೊಂಡು ಕೂಡ್ತಾಳೆ. ಈ ನಿಮ್ಮ ಮನೆಗೂ ಕೆಲವೊಬ್ರು ಇರ್ತಾರೆ ಹಠ ತೊಟ್ಕೊಳ್ಳೋರು. ಏನು ಬೇಕಂತಾರೆ ಅವರು? ನನಗೆ ಸ್ಕೂಟಿ ಕೊಡಿಸ್ರಿ, ನನಗಿಂಥದ್ದೇ ಇದನ್ನು ಬೇಕು. ಅದನ್ನು ಕೊಡೋ ತನಕ ನಿಮ್ಮ ಜೊತೆ ಮಾತಾಡಂಗಿಲ್ಲ ಅವರು. ಅದನ್ನು ತಂದು ನೀವು ಅವ್ರಿಗೆ ಕೊಡೋ ತನಕ ನಿಮ್ಮ ಜೊತೆ ಅವ್ರು ಮಾತಾಡೋಕ್ಕೂ ತಯಾರಿರಂಗಿಲ್ಲ. ಹಂಗೆ ಈಗ ಏನು ಮಾಡ್ತಾಳೆ ಅಂದ್ರೆ, ಆದಿಶಕ್ತಿ ಸತಿ ಮಾತಾ ಏನು ಮಾಡ್ತಾಳೆ ಅಂದ್ರೆ ತಾಯಿಯ ಜೊತೆ ಮಾತು ಬಿಡ್ತಾಳೆ. ಆಮ್ಯಾಗೆ ಮಾತಷ್ಟೇ ಅಲ್ಲ, ಅನ್ನನೂ ಬಿಡ್ತಾಳೆ. 1 ದಿವಸ ನೋಡ್ತಾಳೆ, 2 ದಿವಸ ನೋಡ್ತಾಳೆ. ಇದು ಅವಾಗ ತಾಯಿಗೆ ನೆನಪಾಗ್ತದೆ, ಬಹುಶಃ ಬ್ರಹ್ಮದೇವನೇ ಭವಿಷ್ಯವಾಣಿ ಹೇಳಿದಾರಲ್ಲ, ಅದು ಬಹುಶಃ ಸತ್ಯ ಆಗಂಗೆ ಕಾಣಿಸ್ತದೆ. ನಾವೀಗ ಎಷ್ಟು ತಡೆದ್ರೂ ಅದೇನು ಮನಸ್ಸಾಕಿನ ಸಮಾಧಾನ ಇರಂಗಿಲ್ಲ. ಬ್ಯಾಡ ಅಂತ ತಿಳ್ಕೊಂಡು ಹೋಗಿ ದಕ್ಷ ಬ್ರಹ್ಮನ ಜೊತೆ ಸಂವಾದ ಮಾಡ್ತಾಳೆ. ಹೀಗನ್ನಕತ್ತಾಳ. ಅವರಿಬ್ಬರು ಒಬ್ರಿಗೊಬ್ರು ಮಾತಾಡ್ಕೊತಾರ. ಬ್ರಹ್ಮದೇವನ ವಾಣಿ ಸತ್ಯ ಆಗ್ತದೆ, ಯಾವತ್ತೂ ಕೂಡ ಅಸತ್ಯ ಆಗಂಗಿಲ್ಲ. ಅದಕ್ಕೆ ಬೇಡ, ನಾವು ತಡೆಯೋದು ಬೇಡ, ಆ ಪಾಪಕ್ಕೆ ಗುರಿ ಆಗೋದು ಬೇಡ ಅಂತ ತಿಳ್ಕೊಂಡು ಮಗುವಿನ ಹತ್ರ ಬಂದು, ಮೊದಲೇ ಬರದ ಕಳಿಶಾನೋ ಬ್ರಹ್ಮ, ನಿನಗ ತಿಳಿದಿಲ್ಲ ತಮ್ಮ. ಮೊದಲೇ ಬರದ ಕಳಿಶಾನೋ ಬ್ರಹ್ಮ, ಮೊದಲೇ ಬರದ ಕಳಿಶಾನೋ ಬ್ರಹ್ಮ, ನಿನಗ ತಿಳಿದಿಲ್ಲ ತಮ್ಮ. ಮೊದಲೇ ಬರದ ಕಳಿಶಾನೋ ಬ್ರಹ್ಮ, ತಿಳಕೊಂಡ ನಡೆಯೋ ತಮ್ಮ, ಅರಿವುಳ್ಳ ಮಾನವ ಜನ್ಮ. ತಿಳಕೊಂಡ ನಡೆಯೋ ತಮ್ಮ, ಅರಿವುಳ್ಳ ಮಾನವ ಜನ್ಮ. ಮರೆತು ನಡೆದರ ನಿನಗ, ಮರೆತು ನಡೆದರ ನಿನಗ, ಏನು ತಿಳಿಯದಲ್ಲೋ ತಮ್ಮ. ಮೊದಲೇ ಬರದ ಕಳಿಶಾನೋ ಬ್ರಹ್ಮ, ನಿನ್ನ ತಿಳಿದಿಲ್ಲ ತಮ್ಮ. ಮೊದಲೇ ಬರದ ಕಳಿಶಾನೋ ಬ್ರಹ್ಮ. ಇಂಥವರ ಹೊಟ್ಟಿಗೆ ಹುಟ್ಟಿದ ತರುಣ, ಇಂಥ ಮಠಕ್ಕೆ ಆಗಬೇಕು ಶರಣ. ಇಂಥವರ ಹೊಟ್ಟಿಗೆ ಹುಟ್ಟಿದ ತರುಣ, ಇಂಥ ಮಠಕ್ಕೆ ಆಗಬೇಕು ಶರಣ. ಇಂಥ ವ್ಯಾಳೆಗೆ ಜನನ, ಇಂಥ ವ್ಯಾಳೆಗೆ ಜನನ, ಹಿಂಗೆ ಆಗಬೇಕು ಮರಣ. ಮೊದಲೇ ಬರದ ಕಳಿಶಾನೋ ಬ್ರಹ್ಮ, ತಿಳಿದಿಲ್ಲ ತಮ್ಮ. ಮೊದಲೇ ಬರದ ಕಳಿಶಾನೋ ಬ್ರಹ್ಮ, ಮೊದಲೇ ಬರದ ಕಳಿಶಾನೋ ಬ್ರಹ್ಮ, ನಿನಗ ತಿಳಿದಿಲ್ಲ ತಮ್ಮ. ಮೊದಲೇ ಬರದ ಕಳಿಶಾನೋ ಬ್ರಹ್ಮ. ಮೊದಲೇ ಬರದು ಕಳಿಶಾನೋ ತಮ್ಮ. ನೋಡ್ರಿ ಎಷ್ಟು ಸುಂದರವಾಗಿ ನಮ್ಮ ಖಾನಾಪುರವರು ಹಾಡಿದ್ರು. ಭಾಳ ಜೋರಾಗಿ ಚಪ್ಪಾಳೆ ಅಂತ ತಟ್ಟಿ. ನಮಗೆ ಇವತ್ತು ಆನಂದ ಅನ್ಸಕತ್ತೈತಿ.
ನಮ್ಮ ಕಲಾಕಾರನ ತರದೇ ಇದ್ರೂ ಕೂಡ ಇವರಿಬ್ಬರು ಅವರ ಜಾಗ ತುಂಬಿ ನನಗೆ ಬಹಳ ಸುಂದರವಾಗಿ ನನಗೆ ಸಹಕಾರ ಮಾಡಿದ್ದಾರೆ. ಅವರಿಬ್ಬರು ಹೆಸರಲ್ಲಿ ಜೋರಾಗಿ ಚಪ್ಪಾಳೆ ಅಂತ. ಯಾಕಂದ್ರೆ ಒಬ್ಬ ಹೊಸ ಮನುಷ್ಯ ಬಂದು ನೀವು ಹೊಸದಾಗಿ ಒಮ್ಮೆ ಲಗ್ನ ಆಗಿ ಮನೆಗೆ ಹೋದ್ಮೇಲೆ ಸಂಸಾರ ಮಾಡೋಳಗೆ ಹೆದರ್ತಿರಿಲ್ಲ, ಹಂಗೆ ನಮಗೂ ಇವರಿಬ್ಬರಿಗೆ ನೋಡಿದ ಮ್ಯಾಗ ಮೊದಲನೇ ಒಂದೇ ದಿವಸ ಎರಡನೇ ದಿವಸ ಭಾಳ ಹೆದರಿದ್ದೀವಿ ನಾವು. ಹೆಂಗೆ ಆಗ್ತದಪ್ಪ ನಮ್ಮ ಬಾಳೆವ 7 ದಿವಸ ಅಂತ ಅಂದಿದ್ವಿ. ಆದರೂ ಇವರಿಬ್ಬರು ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದದಿಂದ ಈ ಕಥಾ ಬಹಳ ಸುಂದರವಾಗಿ ನಡೆದುಕೊಂಡು ಬರ್ತಾ ಇದೆ ಅಂತಕ್ಕಂಥದ್ದು ಬಹಳ ಆನಂದದ ಸಂಗತಿ ಅಂತ ನಾವಿಲ್ಲಿ ಭಾವಿಸಿ, ಬ್ರಹ್ಮದೇವ ಬರೆದಿರೋದು, ಬ್ರಹ್ಮದೇವ ಹೇಳಿರೋದು ಯಾವತ್ತೂ ಕೂಡ ಅಸತ್ಯ ಆಗಂಗಿಲ್ಲ ಅಂತ ತಿಳ್ಕೊಂಡು ಇಬ್ಬರು ದಂಪತಿಗಳು ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬರ್ತಾರೆ. ಆಯ್ತಮ್ಮ, ನೀ ಹಠ ತೊಡಬೇಡ, ನೀನೆಲ್ಲ ಇಚ್ಛೆ ಆಕಾಂಕ್ಷೆಗಳು ಎಲ್ಲ ಪೂರ್ತಿ ಆಗಲಿ ಅಂತ ತಿಳ್ಕೊಂಡು ಶುಭವನ್ನು ಹಾರೈಸಿ ಆ ಜಗಜ್ಜನನಿಗೆ ಏನು ಮಾಡ್ತಾರಂದ್ರೆ ವನಕ್ಕೆ ಕೊಟ್ಟು ಕಳಿಸ್ತಾರೆ. ಯಾಕೆ ಜ್ಞಾನೋದಯ ಆಗಿತ್ತು, ಪರಿಪಕ್ವತೆ ಆಗಿತ್ತು. ವನಕ್ಕೆ ಹೋಗಿ ಆಕೆ ಏನು ಮಾಡ್ತಾಳೆ ಅಂತಂದ್ರೆ ಪರಬ್ರಹ್ಮ ಪರಮಾತ್ಮನ ಆರಾಧನೆಯನ್ನು ಮಾಡುವ ಸಲುವಾಗಿ ಅದಕ್ಕೆ ಸ್ವಂತ ಮಾಡ್ಬೇಕ್ರಿ ಎಲ್ಲ. ಒಬ್ಬೊಬ್ರು ಅಂತಾರೆ ನಮ್ಮ ಹೆಸರಲ್ಲೇ ಪೂಜಾ ಮಾಡಿಸ್ರಿ ಅಂತಾರೆ, ಅವ್ರ ಮನೆಗೆ ಇರ್ತಾರೆ. ಆಗ್ತದ, ಪ್ರಯತ್ನ ಮಾಡಬೇಕು. ನಾವು ಅವತ್ತ ಆ ವೇಳೆಗೆ ಆ ಡೇಟಿಗೆ ನಾವು ಅವನ ಮುಂದೆ ಕೂತ್ಕೊಂಡು ನಮ್ಮ ಹೆಸರಲ್ಲಿ ನಮ್ಮ ಕೈಯಿಂದನೇ ಸಂಕಲ್ಪ ಬಿಡಿಸಿ ನಾವು ಆ ದೇವರ ಪೂಜೆ ಮಾಡಬೇಕು ಅನ್ನುವಂಥ ನಿಶ್ಚಯ ಕೂಡ ನೀವು ಮಾಡಬೇಕಾಗ್ತದೆ, ಪ್ರಯತ್ನ ಮಾಡಬೇಕು. ಪರಬ್ರಹ್ಮ ಪರಮಾತ್ಮನಿ ಸ್ವತಃ ವನಕ್ಕೆ ಹೋಗಿ ಒಂದು ಸುಂದರವಾದ ಆಶ್ರಮವನ್ನು ನಿರ್ಮಾಣ ಮಾಡಿ ಹುಟ್ಟಿರ್ತಕ್ಕಂಥ ಎಲ್ಲ ಜರತಾರೆ ಸೀರೆಗಳನ್ನು ವಸ್ತ್ರಗಳನ್ನು ತ್ಯಾಗ ಮಾಡಿ ಶ್ವೇತಾಂಬರದ ಒಂದು ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಅವನ್ನೆಲ್ಲ ಆಭರಣಗಳು ವಜ್ರ ವೈಢೂರ್ಯಗಳು ಏನಿದ್ವಲ್ಲ ಅಪ್ಪನ ಮನೆದು ಅವೆಲ್ಲ ಅಲ್ಲಿ ತ್ಯಾಗ ಮಾಡ್ತಾಳೆ. ಪೂಜೆಗೆ ಹೋಗಬೇಕಾದ್ರೆ ಎಂಥ ವಸ್ತ್ರಗಳನ್ನು ಧರಿಸಬೇಕು, ಅನುಷ್ಠಾನವನ್ನು ಮಾಡಬೇಕಾದ್ರೆ ಎಂಥ ವಸ್ತ್ರಗಳನ್ನು, ಆ ವಸ್ತ್ರಗಳನ್ನು ನೋಡಿದಾಗ ಅಹಂ ಭಾವನೆಯನ್ನು ಜಾಗೃತ ಆಗಬಾರ್ದು. ಎಲ್ಲವನ್ನು ತ್ಯಾಗ ಮಾಡಿ ಶ್ವೇತಾಂಬರ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಅಲ್ಲಿ ಹೋಗಿ ಒಂದು ಸುಂದರವಾದ ವನದೊಳಗೆ ಹೋಗ್ತಾಳೆ, ಬಹಳ ದೂರ ಹೋಗ್ತಾಳೆ. ಎಂದೂ ಹೊರಗೆ ಬಂದಕ್ಕೆ ಅಲ್ಲ, ಆದ್ರೆ ಪರಬ್ರಹ್ಮ ಪರಮಾತ್ಮನ ಸಲುವಾಗಿ ಹೊರಗೆ ಬಂದು ಅನುಷ್ಠಾನವನ್ನು ಮಾಡಬೇಕು ಅನ್ನೋ ಸಲುವಾಗಿ ಒಂದು ಆಶ್ರಮ ನಿರ್ಮಾಣ ಮಾಡಿ ಅಲ್ಲಿ ಸುಂದರವಾದ ಒಂದು ಪರ್ವತದ ಶಿಲೆಯನ್ನು, ಆ ಶಿಲೆಯನ್ನು ಸ್ವತಃ ತಂದು ಒಂದು ಸುಂದರವಾದ ಲಿಂಗವನ್ನು ತಾನೇ ತಯಾರಿಸ್ತಾನೆ. ತಾನೇ ತಯಾರಿಸಿ ಯಚೋಚಿತವಾಗಿ ಮಂತ್ರದ ಶಕ್ತಿಯಿಂದ ಅದಕ್ಕೊಂದಿಷ್ಟು ಸ್ಥಾಪನೆಯನ್ನು ಮಾಡಿ ದಿನಾಂಪ್ರತಿಯಾಗಿ ಮಾರ್ಗಶಿರ್ಷ ಪ್ರತಿಪದಾದಂದು ಪೂಜಾ ಮಾಡಕ್ಕೆ ಶುರು ಮಾಡ್ತಾಳೆ. ನಾನಾ ವಿಧ ಎಲ್ಲ ಥರದ ಪುಷ್ಪಗಳನ್ನು ವನದಲ್ಲಿ ಏನು ಕಡಿಮೆ ಇದೆ ಹೇಳ್ರಿ. ಅದಕ್ಕೆ ದೇವ್ರ ಪೂಜೆ ಮಾಡಬೇಕಾದ್ರೆ ಕೊಂಡೆಂದು ಹಾರಾಗಲಿ ಹೂಗಳಾಗಲಿ ಇವನ್ನ ಅನಿವಾರ್ಯ ಇತ್ತಂದ್ರೆ ತರಬೇಕು. ದೇವರು ಹೊಲಿಸ್ಕೋಬೇಕಾಗಿತ್ತು ಅಂದರೆ ಸ್ವತಃ ಹೋಗಿ ನಾವು ಗಿಡಗಳನ್ನು ಮೊದಲು ಹಚ್ಚಬೇಕು.
ನಮ್ಮ ಜಾಗದೊಳಗೆ ಗಿಡಗಳನ್ನು ಹಚ್ಚಿ ಅವನ್ನ ಬೆಳೆಸಿ ಅದಕ್ಕೆ ನೀರು ಹಾಕಿ ಅಲ್ಲಿಂದ ಭಕ್ತಿ ಶುರುವಾಗ್ತದೆ ರೀ. ಮತ್ತು ಅವು ಬಂದಿದ್ದು ಹೂಗಳನ್ನು ತಗೊಂಡು ಬಂದು ಒಂದೆರಡು ನಿಮ್ಮ ಮನೆಯೊಳಗೆ ಅರಳಿರುವಂಥ 2 ಹೂವು ವೀರಭದ್ರೇಶ್ವರನ ತಾಣಕ್ಕೆ ಮುಟ್ಟಿಸಿ ನೋಡ್ರಿ, ಅದರಲ್ಲಿರ್ತಕ್ಕಂಥ ಆನಂದನೇ ನಿಮಗೆ ಮಾಡಿ ನೋಡ್ಬೇಕದ. ಯಾಕೆ ಸ್ವತಃ ಸ್ವಂತ ಯಾವತ್ತ ಆ ಶರೀರ ಅವನ ಸಲುವಾಗಿ ತಿದ್ದಂಗಿಲ್ಲ. ಗಂಧನೂ ಕೂಡ ಸುಮ್ಮನೆ ಅದರ ಮುಂದೆ ಕೂತ್ರ ಬರಂಗಿಲ್ಲ, ಅದು ತೇಯ್ಬೇಕಾಗ್ತದೆ. ತೈತಿರಿಲ್ಲ ಗಂಧ ತೈಬೇಕಾದ್ರು. ಹಂಗೆ ಪರಬ್ರಹ್ಮ ಪರಮಾತ್ಮನಿ ಏನು ಮಾಡ್ತಾಳೆ, ಎಲ್ಲ ವನದೊಳಗೆ ತಿರುಗಾಡಿ ಎಷ್ಟು ಪ್ರಕಾರದ ಹೂಗಳದಾವಲ್ಲ ಅವನ್ನೆಲ್ಲ ತರ್ತಾಳೆ. ತಂದು ಒಂದು ಮಂಜುಳವಾದ ನದಿ ಹರಿತಿರ್ತದೆ, ಆ ನದಿಯೊಳಗೆ ಸ್ನಾನ ಮಾಡಿ ಬಂದು ಒಂದು ಮಣ್ಣಿನ ಬಿಂದಿಗೆಯಲ್ಲಿ ನೀರನ್ನು ತುಂಬ್ಕೊಂಡ್ಬಂದು ಏನು ಮಾಡ್ತಾಳಂತಂದ್ರೆ, ಮೊದಲ ಶಿವನಿಗೆ ಏನು ಪ್ರಿಯ ಅಂತ ಹೇಳಿದ್ದೆ ನಾನು, ಜಲಧಾರ ಪ್ರಿಯೋ ಶಿವ, ಜಲಧಾರ ಪ್ರಿಯೋ ಶಿವ. ಶಿವನಿಗೆ ಏನೆಲ್ಲ ಅರ್ಪಣೆ ಮಾಡಿದ್ರೆ ಪ್ರಸನ್ನನಾಗಂಗಿಲ್ಲ, ನೀವು ತಂದಿರತಕ್ಕಂಥ ಜಲವನ್ನು ಮನಪೂರ್ವಕವಾಗಿ ಕುತ್ಕೊಂಡು ನಿಮ್ಮ ಮನುಷ್ಯನೊಳಗೆ ಏನು ಸಂಕಲ್ಪ ಅದಾವ ಅವನ ಸಂಕಲ್ಪ ಮನುಷ್ಯನೊಳಗೆ ಅನ್ನತಾ ಅವನ ಮ್ಯಾಗ ನೀರಿನ ಧಾರೆಯನ್ನು ಹಿಡಿದ್ರೆ ಸಾಕು, ನಿಮ್ಮೆಲ್ಲ ಸಂಕಲ್ಪಗಳು ಅವ ಈಡೇರಿಸ್ತಾನ ಅಂತ ಶಿವಮಹಾಪುರಾಣ ಕಥಾ ಹೇಳ್ತೇವೆ. ಯಾರು ತಂದಿಟ್ಟಿದ್ದು ನೀರು ಅಲ್ರಿ, ನೀವ ತರಬೇಕು. ಅದಕ್ಕೆ ಹೇಳ್ತಾರೆ, ನೀವು ತಂದ್ರೆ ಮಾತ್ರ ಯಾರಿಗೆ ಅದನ್ನು ಬೇಕಾಗ್ಯದಲ್ಲ ಅವರೇ ಆ ಕೆಲಸ ಮಾಡಬೇಕು. ಕೆಲವೊಂದು ನಿಯಮಗಳದಾವ. ಹಂಗ ಮಾತಾ ಸತಿ ಏನು ಮಾಡಕ್ಕೆ ಶುರು ಮಾಡಿದಳು ಅಂದ್ರೆ, ತನ್ನ ಅನುಷ್ಠಾನವನ್ನು ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಅರಣ್ಯದೊಳಗೆ ಇರಬೇಕಾದ್ರೆ ಅದನ್ನೆಲ್ಲವನ್ನು ಪರಿಪಾಲನೆಯನ್ನು ಮಾಡ್ತಾ ಜಲಧಾರೆಯನ್ನು ಹಿಡಿಯಕ್ಕೆ ಶುರು ಮಾಡಿದಳು. ನಾನಾ ವಿಧ ಪುಷ್ಪಗಳಿಂದ ಭಸ್ಮದಿಂದ ಎಲ್ಲ ಥರದ ಪೂಜೆಯನ್ನು ಮಾಡಿದಳು. ಎಲ್ಲ ಥರದ ನೈವೇದ್ಯಗಳನ್ನು, ಹಣ್ಣು ಹಂಪಲ ಏನು ಇರ್ತಾವಲ್ಲ, ಏನು ಸಿಗುತ್ತದೆ ಅದು, ನಾ ಹೇಳಿದ್ನಲ್ಲ ನಿಮಗೆ, ಏನು ಸಿಗುತ್ತದೆ ಅದು ಸಹಜವಾಗಿ ನಿಮ್ಮ ಮನುಷ್ಯನೊಳಗೆ ಏನು ಬರ್ತದೆ ಅದನ್ನೆಲ್ಲ ತಂದು ಭಗವಂತನಿಗೆ ಅರ್ಪಣೆಯನ್ನು ಮಾಡಿ, ಕಾರ್ತಿಕ ತಿಂಗಳದೊಳಗೆ ಚತುರ್ದಶಿ ಅಂತಕ್ಕಂಥ ತಿಥಿಯೊಳಗೆ ಬೇರೆ ಬೇರೆ ಹಣ್ಣುಗಳನ್ನು ತಂದು ದೇವರನ್ನ ಅರ್ಪಣೆಯನ್ನು ಮಾಡಿ ಹಣ್ಣುಗಳನ್ನು ಸ್ವೀಕಾರ ಮಾಡಿ ಅನುಷ್ಠಾನ ಮಾಡಕ್ಕೆ ಶುರು ಮಾಡ್ತಾಳೆ. ಹೀಗೆ ಅನೇಕ ಯುಗಗಳು ಹೋಗ್ತಾವ. ಬಹಳಷ್ಟು ಯುಗಗಳು ಹೋದ ಮ್ಯಾಗ ಚೈತ್ರ ಶುದ್ಧ ಚತುರ್ದಶಿ ಅಂತಕ್ಕಂಥ ತಿಥಿಯೊಳಗೆ ಶಿವನಾಮಸ್ಮರಣೆಯನ್ನು ಮಾಡ್ತಾ ಆ ತನ್ನ ಮನಸ್ಸೇನಿರ್ತದಲ್ಲ ಆ ಮನಸ್ಸನ್ನು ಭಗವಂತನ ಚರಣಕ್ಕೆ ಅರ್ಪಣೆಯನ್ನು ಮಾಡಿ ಅವನಲ್ಲಿ ವಿಲೀನವಾಗುವಷ್ಟು ಧ್ಯಾನವನ್ನು ಹಚ್ಚಿಕೊಂಡು ಕೂತ್ಕೋತಾಳೆ. ಅದಕ್ಕೆ ಹೇಳ್ತೀನಿ ನಿಮಗೆ, ಜಪ ಎಷ್ಟು ಮಾಡ್ಬೇಕ್ರಿ ಅಂದ್ರೆ, ಜಪ ಮಾಡಬೇಕಾದ್ರೆ ನಮ್ಮ ಕಡೆ ಮಾಡ್ತಾರ್ರಿ ಜಪ. ಓಂ ನಮಃ ಶಿವಾಯ, दूध गैस बंद कर रहे, ओम नमः शिवाय, बाहेर भाजीवाला आले का बघ, ಜಪ ಮಾಡಬೇಕಾದ್ರೆ ಒಂದು ನಿಯಮ ಏನದಂತಂದ್ರೆ, ನಿಮಗೆ 1008 ಜಪ ಮಾಡ್ರಿ ಅಂತ ಹೇಳಂಗಿಲ್ಲ, ನಾವು 108 ಮಾಡ್ಬೇಕಂತ ಹೇಳಂಗಿಲ್ಲ. ಎಷ್ಟೊತ್ತು ನಿಮಗೆ ಜಪ ಮಾಡಕ್ಕೆ ಕೂಡ್ಬೇಕಂತ ಅನಿಸ್ತದಲ್ಲ ಅಷ್ಟೊತ್ತು ಆ ಮನಸ್ಸು ಮಾತ್ರ ಅವನ ಚರಣದಲ್ಲಿಟ್ಟು ನೀವು ಜಪ ಮಾಡದೆ ಆದ್ರೆ ಭಗವಂತ ನಮಗೆ ಒಲಿತಾನ ಅನ್ನೋದು ಒಂದೇ ಒಂದು ಮಾತು.
ಆ ವೇಳೆ ಒಳಗೆ 1 ಮಿನಿಟ್ ಮಾಡಿರಿ, ಬೇಡ 30 ಸೆಕೆಂಡ್ ಮಾಡಿರಿ. ಆದ್ರೆ ಆ 30 ಸೆಕೆಂಡ್ ಏನದಲ್ಲ ನಿಮಗೊಂದು ಏನು ರೀ ಗುರುಗಳು ನಮ್ಗೆ ಟೈಮೇ ಇಲ್ಲ ಅಂತಂತೀರಿ ನೀವು. ಟೈಮ್ ಟೇಬಲ್ ಹೇಳೇನು ಪಟ ಪಟ. ಈ 8 ಗಂಟೆ ನಾವು ಕೆಲಸ ಮಾಡ್ತೀವಿ ಅಂತಂದ್ರೆ 8 ಗಂಟೆ ಏನು ಮಾಡ್ಬೇಕ್ರಿ ಹೇಳ್ರಿ ಪಟ ಪಟ. ಟೈಮ್ ಇಲ್ಲ. 8 ಗಂಟೆ ನೀವು ಕೆಲಸ ಮಾಡಿದ್ರಿ ಅಂತ ತಿಳ್ಕೊರಿ. 8 ಗಂಟೆ ಏನು ಮಾಡಬೇಕಾಗ್ತದೆ? ಆರಾಮ್ ಮಾಡಬೇಕಾಗ್ತದೆ. ಒಂದು ದಿವ್ಸನಾಗ ಎಷ್ಟು ಗಂಟೆ ರೀ? 24 ಗಂಟೆ. 8 1 8 ಕಳೆದ್ರಿ ಎಷ್ಟು ಉಳಿತ್ರಿ? ಗಣಿತ ಬರ್ತದಿಲ್ಲ ನಿಮಗೆ? 24 ಗಂಟೆ ಒಳಗೆ 8 2 16 ಗಂಟೆಗೆ ಹೋಯ್ತು. 8 ಗಂಟೆ ಕೆಲಸ ಮಾಡ್ತೀವಿ ರೀ, 8 ಗಂಟೆ ಆರಾಮ್ ಮಾಡಬೇಕಾಗ್ತದೆ. ಇದು ಶರೀರದ ನಿಯಮ ಅದ. ಆಮ್ಯಾಗ ಮುಂದೆ 8 ಗಂಟೆ ಉಳಿತು. ನಮಗೆ ಟೈಮ್ ಇಲ್ಲ ಅನ್ನೋರು ಕೇಳ್ರಿ ಇದನ್ನು. 8 ಗಂಟೆ ಏನು ಉಳಿತಲ್ಲ, ಆ 8 ಗಂಟೆ ಒಳಗೆ ಏನು ರೀ ಬರೀ ಕೆಲಸ ಮಾಡೋದು ಮಲಗೋದು ಅಟ್ಟೆ ಇರ್ತದೇನೋ. ನಮಗೆ ಅಡುಗೆ ಮಾಡೋದು ಇರ್ತದೆ. ಮುಂಜಾನೆ 1 ತಾಸು ಅಡುಗೆ ಮಾಡಿರಿ, ಸಾಯಂಕಾಲ 1 ತಾಸು ಅಡುಗೆ ಮಾಡಿರಿ, ಅಂದರೂ ಎಷ್ಟು ಉಳಿತ್ರಿ? ಬಡ ಬಡ ಹೇಳ್ರಿ ಯಾವುದೇ 6 ಗಂಟೆ ಉಳಿತು. ಏನು ಕಲ್ಲು ಕುತ್ತ ಕೊಡಿರ್ತೀರಿ ನಮ್ಮ ಗಡ ಗಡ ಗಡ. ನಿಮ್ಮದು ಇದು. 8 ಗಂಟೆ ಒಳಗೆ 1 ತಾಸು ಬೆಳಿಗ್ಗೆ ಅಡುಗೆ ಮಾಡಬೇಕು, ಸಾಯಂಕಾಲ 1 ತಾಸು ಅಡುಗೆ ಮಾಡಬೇಕು ಅಂದ್ರೆ 8ರೊಳಗೆ ಇನ್ನೂ 2 ಹೋಯ್ತು. ಇನ್ನೂ 8 ಉಳಿತ್ರಿ? 6 ಗಂಟೆ ಉಳಿತು ಅಡುಗೆ ಮಾಡೋದಾಯ್ತು. ಏನು ರೀ ಗುರುಗಳು ಬರೀ ಅಡುಗೆ ಮಾಡೋದು, ಕೆಲಸ ಮಾಡೋದು, ಮಲ್ಕೊಳ್ಳೋದು. ಆಮೇಲೆ ನಮಗೇನೋ ಒಂದಿಷ್ಟು ತರೋದು ಇರ್ತದೆ ರೀ ಮಾರ್ಕೆಟ್ದಿಂದ, ಅದಕ್ಕೊಂದು 2 ಗಂಟೆ ಕೊಡ್ರಿ. ಎಷ್ಟು ಉಳಿತ್ರಿ? ಇನ್ನೂ 4 ಗಂಟೆ ಉಳಿತು. ಆ 4 ಗಂಟೆ ಒಳಗೂ ತರೋದಾತು, ಅಡುಗೆ ಮಾಡೋದಾತು. ಇನ್ನೂ 4 ಗಂಟೆ ಉಳ್ದೈತಲ್ಲ, ಆ 4 ಗಂಟೆ ಒಳಗೆ ಮತ್ತೇನು ನಿಮ್ಮ ಮಹತ್ವದ ಕೆಲಸ ಇದ್ದು ಅಂದ್ರೆ ಅದಕ್ಕೊಂದು ಗಂಟೆ ತೆಗೆದಿಡ್ರಿ. ಇನ್ನು 8 ಗಂಟೆ ಉಳಿತು ರೀ? 3 ಗಂಟೆ ಉಳಿತು. ಆ 3 ಗಂಟೆ ಒಳಗೆ ಏನು ರೀ ಬರೀ ಇದೇ ಆಯ್ತಲ್ಲ, ಮತ್ತು ನಮಗೊಂದಿಟ್ಟು ಏನಾರ ಮನೋರಂಜನೆ ಬ್ಯಾಡ್ರಿ ಏನ್ರಿ ಅಂತ ಅನ್ಬೋದು ನೀವು. ಈಗ ಮನ್ಯಾಗ ಹಚ್ಚಿಟ್ಟಿರ್ತೀರಿ, ದೊಡ್ಡ ದೊಡ್ಡ ಟಿ ವಿಗಳು ಇರ್ತಾವೆ, ಅವಕ್ಕೂ ರೊಕ್ಕ ಕೊಟ್ಟು ಹಿಂದೆ ಅದಕ್ಕೊಂದು ಏನೋ ತಂದು ಚುಚ್ಚಿರ್ತೀರಿ, ಅದು ಏನೇನು ತೋರಿಸ್ತಿರ್ತದೆ. ಅದನ್ನು ನೋಡಾಕ ಅಂತ ತಿಳ್ಕೊಂಡು ಒಂದಿಷ್ಟು ನಮಗೆ ಮನೋರಂಜನೆ ಅಂತ ತಿಳ್ಕೊಂಡು ಹೇಳಿದ್ರೆ 3 ಗಂಟೆ ಒಳಗೆ ಎಷ್ಟು ಕೊಡ್ಬೇಕಂತೀರಿ ನೀವು? ಕೆಲವೊಬ್ರದ್ದು ಹಿಂಗೆ ನಿಯಮ ಅದ ರೀ, ಸಂಜೆಗೆ ಬಹುಶಃ ಏನು ನೀವು ಧಾರಾವಾಹಿ ನೋಡಂಗಿಲ್ಲ ಕಾಣ, ಅದನ್ನು ನೋಡೋ ಸಲುವಾಗಿ ಅಂತ ತಿಳ್ಕೊಂಡು 1 ಗಂಟೆ ತೆಗೀರಿ. ಇನ್ನು 8 ಉಳಿತೀರಿ? ನಾ 2 ಉಳಿತೀರಿ. ಆ 2 ಗಂಟೆ ಒಳಗೂ ಕೂಡ ಇನ್ನೊಂದು ಭಾಳ ಮಹತ್ವದ ಕೆಲಸ ಇರ್ತೈತೆ ನಿಮ್ಮದು, ಅದನ್ನು ಮಾಡಿರಿ. ಏನು ಹೇಳ್ರಿ? ಈ ಓಣ್ಯಾಂದ ಆ ಓಣ್ಯಾಗ, ಆ ಓಣ್ಯಾಂದ ಈ ಓಣ್ಯಾಗ. ಇಲ್ಲಿ ಮಾಡ್ತಾರಲ್ಲ ಗೊತ್ತಿಲ್ಲ, ಹೇಳಿದೆ ಅಷ್ಟೇ ನೀವು. ಇನ್ನು 8 ಉಳಿತ್ರಿ? ಯಾಕಂದ್ರೆ ಕೆಲವೊಬ್ರಿಗೆ ಇದನ್ನು ಮಾಡಲಾರ್ದೆ ಅವ್ರಿಗೆ ಉಂಡಿದ್ದು ಕರಗಂಗಿಲ್ಲ ಅಂತ ಹೇಳ್ತಾರೆ. ಈ ಕಟ್ಟಿ ಮ್ಯಾಗ ನಿಂತಿರ್ತಾರ, ಆ ಕಟ್ಟಿ ಮ್ಯಾಗ ನಿತ್ತಕ್ಕಿಗೆ ಒದರ್ತಾರೆ, ಈ ಕಡೆ ಬಾ ಅಂಥೇಳಿ. ಯಾರು ಏನಾರು ಹೊಸ ವಸ್ತು ಮನೆಗೆ ತರಬೇಕು, ಕಿಟಕಿಯಿಂದ ನೋಡಿರ್ತಾಳೆ, ಯಾವಾಗ ನೋಡಿರ್ತಾಳೆ ಅವ್ವ. ಅದನ್ನು ಹೋಗಿ ಒಂದು 100-120 ಮೀಟರ್ ಮುಂದಿದ್ದಿದ್ದು ಮನೆಗೆ ಗೊತ್ತಾಗ್ತದೆ ಈಕಿನಿಂದೆ. ಇದನ್ನು ಮಾಡಾಕ ಇದು ಮಹತ್ವದ ಕೆಲಸ ಅದ ರೀ. ಇದನ್ನು ಮಾಡಾಕ 1 ತಾಸು ತೆಗೀರಿ. ಇನ್ನೂ 8 ಉಳಿತ್ರಿ? 1 ತಾಸು ಉಳಿತು. ಆ 1 ತಾಸಿನೊಳಗೂ ಇನ್ನೂ ಅರ್ಧ ಗಂಟೆ ಏನಾರು ಮಾಡಿರಿ. ನೀವು ನಿಮ್ಮ ಮನುಷ್ಯನ ಮ್ಯಾಗ ಕೈ ಇಟ್ಟು ನಿಮ್ಮ ಮನಸ್ಸಿಗೆ ಕೇಳ್ರಿ, ನೀವು ಸ್ವತಕ್ಕೆ ಪ್ರಶ್ನೆ ಮಾಡಿರಿ. ದೇವರು ಕೊಟ್ಟಿರ್ತಕ್ಕಂಥ ಅರ್ಧ ಗಂಟೆ ಏನದಲ್ಲ, ಅದು ದಿನನಿತ್ಯ ನಾ ಅರ್ಧ ಗಂಟೆನ ಆದ್ರೂ ಕೂಡ ದೇವರ ಚರಣಕ್ಕೆ ನನ್ನ ಟೈಮ್, ನನ್ನ ವೇಳೆಯನ್ನು ನಾನು ಅವನ ಚರಣಕ್ಕೆ ಅರ್ಪಣೆ ಮಾಡಿದ್ದೀನೇನೋ ಅಂತ ತಿಳ್ಕೊಂಡು ನೀವು ಮನುಷ್ಯಗೆ ಯೋಚನೆ ಮಾಡಿರಿ. ಯಾವ ವ್ಯಕ್ತಿ ಆ ಅರ್ಧ ಗಂಟೆಯನ್ನು ಜೀವನದೊಳಗದಲ್ಲ, ಆ ಅರ್ಧ ಗಂಟೆ
ಪರಿಪೂರ್ಣತೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಬೇಡ ಅದನ್ನು 15 ಮಿನಿಟ್ ತೆಗೀರದ್ರದ್ದು ಬೇಕಾದ್ರೆ ಇನ್ನು 15 ಮಿನಿಟನ್ನ ಬರ. ಆ 15 ಮಿನಿಟ್ ಏನದಲ್ಲ ಅದನ್ನಷ್ಟ ಇದನ್ನೆಲ್ಲ ಬಿಟ್ಟು ನೀವು ಕುಂತು ಅವನತ್ತ ಮುಖ ಮಾಡಿ ಅವನನ್ನೇ ಸ್ಮರಣೆ ಮಾಡುವಂಥ ಇಚ್ಛೆಯನ್ನಿಟ್ಟು ಮಾಡಿದ್ದೆ ಆದ್ರೆ ನಿಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತ. ಯಾರು ನಮ್ಮನ್ನ ಇಲ್ಲಿ ಕಳಿಸ್ಯಾರಲ್ಲ ಅವ್ರ ಸಲುವಾಗಿ 15 ಮಿನಿಟ್ ಬೇಡೇನ್ರಿ? ಅದು ಮತ್ತೆ ಪ್ರಾಮಾಣಿಕವಾಗಿ, ನಿಶ್ಚಲವಾಗಿ, ಏನೂ ಕೇಳಿಸ್ಕೊಳ್ಳಾರದೆ ಈ ಪ್ರಪಂಚವನ್ನು ದೂರಿಟ್ಟು ಎಷ್ಟು ಮಿನಿಟ್ ಹೇಳಕತ್ತಿನ? 10 ಮಿನಿಟ್ ಮಾಡ್ರಿ, ಬೇಡ 5 ಮಿನಿಟ್ ಮಾಡ್ರಿ. ಆ 5 ಮಿನಿಟ್ ಏನದಲ್ಲ, ಆ 5 ಮಿನಿಟ್ ನೀವು ಒಂದು ವೇಳೆ ಆ ಕೆಲಸ ಮಾಡಿದ್ದೆ ಆದ್ರೆ ಮನುಷ್ಯ ಹೋಗ್ಬೇಕಾದ್ರೆ ಎಲ್ಲಿಗೆ? ನಗನಗುತ್ತಾ ಹೋಗ್ತಾನಂತ, ನಗನಗುತ್ತಾ ಹೋಗ್ತಾನೆ. ಕೊನೆಗೆ ಎಲ್ಲಿ ಹೋಗುದ ಅಲ್ಲಿ ಹೋಗಬೇಕಾದ್ರೆ ಮನುಷ್ಯ ಅಳ್ಕೊಂತ ಹೋಗ್ತಾನಲ್ಲ, ಅಳ್ಕೊಂತ ಹೋಗಬಾರ್ದು, ಯಾರಿಗೆ ನಕ್ಕೊಂತ ಹೋಗೋದಲ್ಲ ಅವರು ಈ ಜೀವನದೊಳಗೆ 5 ಮಿನಿಟ್ ಮಾತ್ರ ಭಗವಂತನ ಚರಣಕ್ಕೆ ನೀವು ಅರ್ಪಣೆ ಮಾಡಿದ್ದೆ ಆದ್ರೆ ಎಲ್ಲರೂ ಕೂಡ ನಗನಗುತ್ತಾ ಹೋಗ್ಬೋದು ಅಂತಕ್ಕಂಥ ಮಾತ. ಪರಬ್ರಹ್ಮ ಪರಮಾತ್ಮನ ಇಷ್ಟೊಂದೆಲ್ಲವನ್ನ ಕಷ್ಟವನ್ನು ಸಹಿಸಿ 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 ಏನು ಮಾಡ್ತಾಳಂದ್ರೆ ಎಲ್ಲವನ್ನ ಅನುಷ್ಠಾನವನ್ನು ಮಾಡ್ತಾಳ. ಮುಂದೆ ಕಠೋರ ವ್ರತಗಳನ್ನು ಮಾಡಕ್ಕೆ ಶುರು ಮಾಡ್ತಾಳೆ. ಅಪರ್ಣ ಅಂತ ಯಾಕೆ ಹೆಸರು ಬಿತ್ತಕ್ಕೆಂದು ಹೇಳ್ರಿ? ಆಕೆ ಏನು ಮಾಡಕ್ಕೆ ಶುರು ಮಾಡ್ತಾಳೆ ಅಂದ್ರೆ ಎಲ್ಲ ಹಣ್ಣವನ್ನು ತ್ಯಾಗ ಮಾಡ್ತಾಳೆ, ಎಲೆಗಳನ್ನು ತಿಂದು ಅಲ್ಲಿರ್ತಕ್ಕಂಥ ವನಸ್ಪತಿಯ ಎಲೆಯನ್ನು ತಿಂದು ಅನುಷ್ಠಾನವನ್ನು ಮಾಡಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಆಕೆ ಹೆಸರು ಅಪರ್ಣ ಅಂತ ಬಿತ್ತು. ಮುಂದೆ ಮಹಾಗೌರಿ ಅಂತನೂ ಕೂಡ ಆಕೆಯನ್ನು ಕರೀತಾರೆ. ಯಾಕೆ ಮಹಾಗೌರಿ ಅಂತಂದ್ರು ಅಂದ್ರೆ ಇಷ್ಟೆಲ್ಲ ಕಠೋರವಾಗಿ ತಪ ಮಾಡಿದ್ರು ಕೂಡ ಭಗವಂತ ದೇವರ ಸ್ಪರ್ಶವ ಪರಮಾತ್ಮ ನನ್ನ ಮೇಲೆ ಪ್ರಸನ್ನ ಆಗ್ತಾ ಇಲ್ಲ ಅಂತ ತಿಳ್ಕೊಂಡು ಅಗ್ನಿಗಳನ್ನು ಪ್ರಜ್ವಲಿತ ಮಾಡ್ತಾಳೆ. 4 ಮೂಲೆಗಳಿಗೆ ಅಗ್ನಿಯನ್ನು ಪ್ರಜ್ವಲಿತ ಮಾಡಿ ಮಧ್ಯ ಭಾಗದೊಳಗೆ ಕುತ್ಕೊಂಡು ಅಗ್ನಿಯ ಶಾಖವನ್ನು ತಗೊಂಡು ಶಾಖವನ್ನು ಶರೀರಕ್ಕೆ ಬಡಿಸುವಂತ ಪರಮಾತ್ಮನ ಧ್ಯಾನವನ್ನು ಮಾಡ್ತಾಳ, ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾಳ. ಆ ಅಗ್ನಿಯ ಶಾಖ ಬಡದು 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 ಆಕೆಯ ವರ್ಣ ಏನಾಗ್ತದೆ ಅಂದ್ರೆ ಗೌರವಾಗಿ ಆಗ್ತದೆ, ಬೆಳ್ಳಗಾಗ್ತದೆ. ಅದಕ್ಕೆ ಆಕೆ ಹೆಸರು ಮಹಾಗೌರಿ ಅಂತ ಕರೆದರು. ಹೀಗೆ ನಾನಾ ವಿಧವಾಗಿ ಕಠೋರವಾಗಿರ್ತಕ್ಕಂಥ ತಪವನ್ನು ಮಾಡುತ್ತಿರಬೇಕಾದ್ರೆ ಇದನ್ನೆಲ್ಲ ನೋಡಿ ಎಲ್ಲ ದೇವಿ ದೇವತೆಗಳಿಗೆ ಬಹಳ ದುಃಖ ಆಗ್ತದೆ. ಪರಬ್ರಹ್ಮ ಪರಮಾತ್ಮನಿ ಇಷ್ಟೊಂದು ತಪ ಮಾಡ್ತಾ ಇದ್ದಾಳೆ, ಪರಬ್ರಹ್ಮ ಪರಮಾತ್ಮ ಕೃಪೆ ಮಾಡಬಾರ್ದೇನು ಅಂತ ಎಲ್ಲರಿಗೂ ಚಿಂತೆ ಆಗ್ತದೆ. ಆವಾಗ ಬ್ರಹ್ಮದೇವ, ವಿಷ್ಣು ಪರಮಾತ್ಮ, ಇಂದ್ರ, ಚಂದ್ರ, ಗಂಧರ್ವ, ಸುರವರ ಇವರೆಲ್ಲರೂ ಕೂಡಿ ಒಂದು ಯೋಚನೆ ಮಾಡ್ತಾರೆ. ನಾವೆಲ್ಲರೂ ಏನು ಮಾಡೋಣ ಅಂತಂದ್ರೆ ಕೈಲಾಸಕ್ಕೆ ಹೋಗಿ ಪರಬ್ರಹ್ಮ ಪರಮಾತ್ಮನಿಗೆ ನಾವೆಲ್ಲರೂ ವಿನಂತಿ ಮಾಡೋಣ, ನಾವೆಲ್ಲರೂ ಅವನಿಗೆ ಪ್ರಾರ್ಥನೆ ಮಾಡೋಣ ಅಂತ ತಿಳ್ಕೊಂಡು ಯೋಜನೆ ಮಾಡ್ತಾರೆ. ಆದ್ರೆ ವಿಷ್ಣು ಪರಮಾತ್ಮ ಅಂತಾನ, ಪರಬ್ರಹ್ಮ ಪರಮಾತ್ಮ ಧ್ಯಾನದ ಕುಂತಾನ. ನಾವು ಅವನಿಗೆ ಎಚ್ಚರ ಮಾಡಕ್ಕೆ ಹೊರಟೀವಿ. ಸಹಜ ನಕ್ಕೋಂತ ಕಣ್ಣು ಬಿಟ್ಟ ಅಂದ್ರೆ ಬಹಳ ಚಲೋ ಆಯಿತು. ಒಂದು ವೇಳೆ ಅವೆರಡು ಕಣ್ಣು ಬಿಡೋಕ್ಕಿಂತ ಮೊದಲು ಅದು ಮ್ಯಾಗಿನ ಕಣ್ಣು ಬಿಟ್ಟ ಅಂದ್ರೆ ಏನು ಗತಿ ನಮ್ಮದು ಒಂದವು. ಇಂಥ ಧೈರ್ಯ ಯಾರ ಮೇಲೆ, ಯಾರಲ್ಲದ, ಯಾರು ಮಾಡೋರು ಇದನ್ನು? ಆವಾಗ ಬ್ರಹ್ಮದೇವ ಹೇಳ್ತಾರೆ, ಪರಶಿವ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿದ್ದು ಏನದು ಅಂತಂದ್ರೆ ಅವನ ನಾಮಸ್ಮರಣೆ ಯಾರು ಮಾಡ್ತಾರೆ ಅವ್ರ ಮ್ಯಾಗ ಅವ ಅಂಥ ಕಣ್ಣುಗಳನ್ನು ಬಿಡಂಗಿಲ್ಲ ಅನ್ನೋದು ಒಂದು ಭರವಸೆ. ಅದಕ್ಕೆಲ್ಲರೂ ಎಲ್ಲಿ ಹೋಗ್ತಾರಂದ್ರೆ ಕೈಲಾಸಕ್ಕೆ ಹೋಗ್ತಾರೆ. ಕೈಲಾಸಕ್ಕೆ ಹೋಗಿ ಅಲ್ಲಿ ಪರಬ್ರಹ್ಮ ಪರಮಾತ್ಮನಿಗೆ ಅವನ ನಾಮಸ್ಮರಣೆಯನ್ನು ಮಾಡ್ತಾ 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 ಜೋರಾಗಿ ಜಯಘೋಷವನ್ನು ಮಾಡ್ತಾ ಮಾಡ್ತಾ ನಗಾರೆ ಶಂಖ ಎಲ್ಲವನ್ನು ಬಾರಿಸಿ ಬಾರಿಸಿ ಆ ಪರಬ್ರಹ್ಮ ಪರಮಾತ್ಮನಿಗೆ ಎಚ್ಚರಿಕೆಯನ್ನು ಮಾಡ್ತಾರೆ. ಸಮಾಧಿಯಿಂದ ಹೊರಗೆ ಬರೋಕ್ಕೆ ವಿನಂತಿ ಮಾಡ್ತಾರೆ.
ಸಾವಕಾಶ ಕಣ್ಣು ಬಿಡ್ತಾನ ದೇವ್ರ. ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಅವಾಗ ಕೇಳ್ತಾರೆ, ಎಲ್ಲ ಯಾಕೆ ಬಂದಿರಿ ಕೈಲಾಸದೊಳಗೆ? ಯಾಕೆ ಬಂದಿರಿ? ಕೈಲಾಸದೊಳಗೆ ಬಂದಿದ್ದ ಕಾರಣ ಏನು ಅಂತಂದ್ರೆ ಹೇಳಿದ್ರೆ ಕೇಳ್ತಾನ ದೇವ್ರ. ಅವಾಗ ವಿಷ್ಣು ಪರಮಾತ್ಮ ಅಂತಾನ, ಈ ಲೋಕದ ಕಲ್ಯಾಣಕ್ಕಾಗಿ ಪರಬ್ರಹ್ಮ ಪರಮಾತ್ಮಿನಿ ತಮ್ಮ ತಪವನ್ನು ಗೈತಾ ಇದ್ದಾಳೆ. ಅವ್ರಿಗೆ ಹೋಗಿ ಆಶೀರ್ವಾದ ಮಾಡಬೇಕು ಅಂತ ವಿನಂತಿ ಮಾಡೋ ಸಲುವಾಗಿ ನಾವು ನಿಮ್ಮ ಹತ್ರ ಬಂದೀವ್ರಿ ಅಂತ ಎಲ್ಲರೂ ತಿಳಿಸಿ ಹೇಳ್ತಾರೆ. ಆವಾಗ ಪರಬ್ರಹ್ಮ ಪರಮಾತ್ಮನಿಗೆ ಮತ್ತೆ ಬ್ರಹ್ಮದೇವ ವಿನಂತಿ ಮಾಡ್ಕೋತಾರೆ, ತಾವು ದಯವಿಟ್ಟು ಈ ವಿಷಯವನ್ನು ಮುಂದುವರಿಸಬೇಕು. ಅತ್ಯಂತ ಅನೇಕ ಯುಗಗಳಿಂದ ಆ ತಾಯಿ ತಮ್ಮನ್ನು ಕೂಗ್ತಾ ಇದ್ದಾಳೆ, ತಮ್ಮನ್ನು ಸ್ಮರಣೆ ಮಾಡ್ತಾ ಇದ್ದಾಳೆ. ಅವಳ ಮೇಲೆ ದಯಾ ತೋರಿಸ್ರಿ ಅಂತ ತಿಳ್ಕೊಂಡು ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ದಯಾಭರಿತನಾಗಿರ್ತಕ್ಕಂಥ ಪರಶಿವ ಪರಮಾತ್ಮ ಯೋಗ್ಯ ವೇಳೆ ಬಂದಾಗ ಈ ಕೆಲಸ ನಡೆಯುತ್ತೆ ಅಂತ ತಿಳ್ಕೊಂಡು ಪರಶಿವ ಪರಮಾತ್ಮ ಎಲ್ಲರಿಗೂ ಅಸ್ವಸ್ಥವನ್ನು ಕೊಟ್ಟು ಇವರೆಲ್ಲರೂ ಹೊಳ್ಳಿ ಬರ್ತಾರೆ. ಈ ಕಡೆ ಸತಿ ಮಾತೆಯ ತಪ ಬಹಳ ಚರಮ ಸೀಮೆಯೊಳಗೆ ಹೋಗ್ತದೆ. ಅತ್ಯಂತ ಕಷ್ಟದಾಯಕವಾಗಿರ್ತಕ್ಕಂಥ ತಪವನ್ನು ಮಾಡ್ತಿರ್ಬೇಕಾದ್ರೆ ಒಂದು ದಿವಸ ಪರಬ್ರಹ್ಮ ಪರಮಾತ್ಮ ಅವನ ಮನುಷ್ಯನೊಳಗೂ ಕೂಡ ಬಹಳ ಯುಗಗಳಾಗ್ಯಾವ, ಹೋಗಿ ಆಶೀರ್ವಾದ ಮಾಡಬೇಕು ಅಂತ ತಿಳ್ಕೊಂಡು ಪರಬ್ರಹ್ಮ ಪರಮಾತ್ಮ ಏನು ಮಾಡ್ತಾನೆ, ಒಂದು ದಿವಸ ಬ್ರಾಹ್ಮಿ ಮುಹೂರ್ತದೊಳಗೆ ಪರಶಿವ ಪರಮಾತ್ಮ ಎಲ್ಲಿ ಆ ಸತಿ ಮಾತೆ ತಪವನ್ನು ಮಾಡ್ತಾ ಇರ್ತಾಳಲ್ಲ, ಬ್ರಾಹ್ಮಿ ಮುಹೂರ್ತದೊಳಗೆ ಬಂದು ಪರಬ್ರಹ್ಮ ಪರಮಾತ್ಮ ಸತಿ ಮಾತೆಯ ಎದುರುಗಡೆ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ಪ್ರತ್ಯಕ್ಷನಾಗಿ ಆ ಸತಿಗೆ ಧ್ವನಿಯನ್ನು ಕೊಡ್ತಾನೆ, ಹೇ ಸತಿ ಅಂತ ತಿಳ್ಕೊಂಡು. ಇಂಥ ಯಾವ ಅರಣ್ಯದೊಳಗೆ ಇಷ್ಟು ಯುಗಗಳು ಅದು ಯಾರ ಧ್ವನಿನೂ ಆಕೆ ಕೇಳಿರಲಿಲ್ಲ. ಪಕ್ಷಿಗಳ ಚಿಲಿಪಿಲಿ ನಾದವನ್ನು ಬಿಟ್ಟರೆ ಮತ್ತೇನು ಆಕೆ ಕೇಳಿರಲಿಲ್ಲ. ನನ್ನನ್ನು ಯಾರು ಕೂಗುದ್ರು ಅಂತ ತಿಳ್ಕೊಂಡು ಒಂದೆರಡು ಮೂರು ಸಲ ಕೂಗಿದಾಗ ಸತಿ ಮಾತೆ ಕಣ್ಣು ಬಿಟ್ಟು ನೋಡ್ತಾಳೆ. ದೇವರನ್ನು ನೋಡಬೇಕಾದ್ರೆ ಯಾವಾಗಲೂ ಕೂಡ ಹಿಂಗೊಮ್ಮೆ ಮ್ಯಾಗ ನೋಡಬಾರ್ದ್ರಿ, ಕೆಳಗಿಲಿಂದ ಮ್ಯಾಗ ನೋಡ್ಕೊಂತ ಹೋಗ್ಬೇಕು. ಆವಾಗ ನಿಂತಿರ್ತಕ್ಕಂಥ ಪರಶಿವ ಪರಮಾತ್ಮನ ಚರಣದ ಕಡೆಗೆ ಆಕೆಯನ್ನ ಗಮನ ಹೋಗ್ತದ. ಹಾಗ ನೋಡ್ಕೊಂತ ಮ್ಯಾಗಕ್ಕೆ ತನ್ನ ದೃಷ್ಟಿಯನ್ನು ಒಯ್ತಾಳೆ. ಅತ್ಯಂತ ಮನೋಹರವಾಗಿರ್ತಕ್ಕಂಥ ಪರಶಿವ ಪರಮಾತ್ಮನ ರೂಪವನ್ನು ನೋಡಿ ಸತಿ ತಾಯಿಗೆ ಬಹಳ ಆನಂದ ಆಗ್ತದೆ. ಆಮ್ಯಾಗೆ ನನ್ನ ಜೀವನ ಸಾರ್ಥಕವಾಯಿತು, ಪರಬ್ರಹ್ಮ ಪರಮಾತ್ಮ ನನಗೆ ಪ್ರತ್ಯಕ್ಷನಾದ ಅಂತ ತಿಳ್ಕೊಂಡು ಆವಾಗ ವರಂಬೃಹಿ ಅಂತನ ದೇವ ಏನು ವರ ಬೇಕು ಅಂತ. ಅದು ಬಹಳ ಸುಂದರವಾದ ಸಂವಾದ ಅದು ನೋಡ್ರಿ. ಅಂದ್ರೆ ಇವ್ರಿಗೆ ಗೊತ್ತೇ ಇಲ್ಲ, ಯಾಕೆ ತಪ ಮಾಡ್ಯಾಳ ಗೊತ್ತಿಲ್ಲ. ಅಂಥ ತಾಯಿಯನ್ನು ಕುರಿತು ಪರಶಿವ ಪರಮಾತ್ಮ ಹೇಳ್ತಾನ, ವರಂಬ್ರೂಹಿ. ಆವಾಗ ಸತಿ ಮಾತೆ ಅಂತಾಳ, ನನಗೇನು ಬೇಕಾಗ್ಯದ ನಿಮಗೆ ಗೊತ್ತದ ಅಂತಾಳಕ್ಕೆ. ಇಲ್ಲಿ ಎಲ್ಲರೂ ಲಕ್ಷ ಇಟ್ಟು ಕೇಳುವಂಥ ಒಂದು ಲೈನ್ ಐತಿ. ಪರಶಿವ ಪರಮಾತ್ಮ ಸತಿಯನ್ನು ಕೇಳ್ತಾನ, ಏನು ಬೇಕಾಗದೆ ನಿನಗೆ, ಏನು ಬೇಕು, ನನಗೇನು ಬೇಕಾಗ್ಯದ ಅದು ನಿಮಗೆ ಗುರ್ತದ ಅಂತಾಳಕ್ಕೆ. ಅವಾಗ ಆಯ್ತು ಬಿಡು ಅಂತ ತಿಳ್ಕೊಂಡು ನೀ ನನ್ನ ಪತ್ನಿ ಆಗುವಂತ ವರ ಕೊಡ್ತೀನಿ ಅಂತಂತ ನಾವು ಪರಮಾತ್ಮ. ಆವಾಗ ಸತಿ ಮಾತ ಕೈ ಮುಗಿದು ಹೇಳ್ತಾಳೆ, ನೋಡ್ರಿ ಇದು ಭಾಳ ಎಲ್ಲ ಹೆಣ್ಮಕ್ಳು ಇದನ್ನು ಕಲಿಬೇಕು.
ಸತಿ ಮಾತಾ ಕೈ ಮುಗಿದು ಹೇಳ್ತಾಳ, ಈ ವರ ತಗೊಳ್ಳುವಂಥ ಸ್ವೀಕಾರ ಮಾಡುವಂಥ ಅಧಿಕಾರ ನನಗಿಲ್ಲ ಅಂತಾಳಕಿ. ಈಗೆಲ್ಲ ಕಾಲೇಜ್ಗೆ ಹೋಗೋ ಹುಡುಗರು ಇದನ್ನೆಲ್ಲ ಕೇಳಬೇಕು. ಶಿವಮಹಾಪುರಾಣ ಕಥೆ ಅಂದರೆ ಈ ಕಡೆ ಕೇಳಿ ಈ ಕಡೆ ಬಿಡುವುದಲ್ಲ. ಇವ ವರ ಕೊಡೋರು ಯಾರು? ಜಗತ್ತಿಗೆ ಅಧಿಪತಿಯಾಗಿರ್ತಕ್ಕಂಥ ಪರಬ್ರಹ್ಮ ಪರಮಾತ್ಮ ಹೇಳ್ತಾನ, ನೀ ನನ್ನ ಪತ್ನಿ ಆಗು ಅಂತ ವರ ಕೊಡ್ತೀನಿ ಅಂತ ನಾವು. ಆವಾಗ ಸತಿ ಮಾತಾ ಅಂತಾಳ, ಈ ವರ ಸ್ವೀಕಾರ ಮಾಡುವುದು ಅಧಿಕಾರ ನನಗಿಲ್ಲ, ಕೊಡಬೇಡ್ರಿ ಅಂತಾಳೆ. ಕೊಡೋದೇ ಆದ್ರೆ, ಈ ವರ ಕೊಡೋದೇ ಆದ್ರೆ ನನ್ನ ತಂದೆ ಆಗಿರ್ತಕ್ಕಂಥ ದಕ್ಷ ಪ್ರಜಾಪತಿಗೆ ಈ ವಿಷಯವನ್ನು ತಿಳಿಸ್ರಿ, ಆವಾಗ ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾಳೆ. ಆವಾಗ ನಾನು ಸ್ವೀಕಾರ ಮಾಡ್ತೀನಿ. ಈಗಿನವರೆಲ್ಲರೂ ಹಿಂಗೆ ಹೋಗ್ತಾರೆ, ಒಂದು ಥೋಡೆ ದಿನ ಹಿಂಗೆ ತಿರುಗಾಡಿರ್ತಾರೆ. ಅಲ್ಲಿ ಹೋಗೋಣ ಅವ ಮುಂದಿನವ ಅಂತಾನ, ಅವ ಒಂದು 3 ಶಬ್ದ ಅದಾವ. ಐ ಹೇಟ್ ದ್ಯಾಟ್ 3 ವರ್ಡ್ಸ್. ಅವ ಹೇಳ್ತಾನ, ಇದನ್ನು 2 ಅಂತ ತಿಳ್ಕೊಂಡು ಬೆನ್ನು ಹತ್ತಿ ಹೋಗ್ಬಿಡ್ತದೆ. 20 ವರ್ಷ 25 ವರ್ಷದ ಪರ್ಯಂತರವಾಗಿ ನಿನ್ನನ್ನು ಸಾಕಿ ಸಲುಹಿ ವಿದ್ಯಾವಂತರನ್ನಾಗಿ ಮಾಡಿ ಎಲ್ಲ ಮಾಡಿ ನಿನ್ನ ಜೀವನವನ್ನು ಒಂದು ಒಳ್ಳೆಯ ಯೋಗ್ಯ ತನಕ ತಂದು ಕೊಟ್ಟಿರ್ತಕ್ಕಂಥ ತಂದೆ ತಾಯಿಯರ ಪ್ರೀತಿಯನ್ನು ಆ ಕೆಲವೇ ಕ್ಷಣಗಳಲ್ಲಿ ಅವರಿಬ್ಬರು ಕೂಡ ಮರೆತು ಹೋಗಿಬಿಡ್ತಾರಲ್ಲ. ಇದರಂಥ ದುರಂತಕ ಯಾವುದಿರಂಗಿಲ್ಲ. ಈ ದೊಡ್ಡ ಪಾಪ ಇದು. ಇಲ್ಲಿ ಪರಬ್ರಹ್ಮ ಪರಮಾತ್ಮನಿ ಬೇಕಾದ್ರೆ ಸ್ವೀಕಾರ ಮಾಡಬಹುದಾಗಿತ್ತು. ಅವ ಹೇಳ್ದ, ತೂ ಮಾಜಿ ಪತ್ನಿ ಹೋ असमी वर देतो. तिनं म्हणली, हे वर स्वीकार करण्याचे अधिकार मला नाही आहे. हे वर द्यायचं असेल तर माझ्या वडिलाला द्या, दक्ष प्रजापतीला विचारा, मग मी हे वर स्वीकारते. म्हणून ते कन्या म्हणते, विचार करा. ಆಯ್ತು ತಥಾಸ್ತು ಅಂತ ತಿಳ್ಕೊಂಡು, ನಿಂದೇನು ಇಚ್ಛೆ ಇದೆ ಎಲ್ಲ ಆಗಲಿ ಅಂತ ತಿಳ್ಕೊಂಡು ದೇವರ ಆಶೀರ್ವಾದ ಮಾಡಿ ಪರಬ್ರಹ್ಮ ಪರಮಾತ್ಮ ಕೈಲಾಸಕ್ಕೆ ಹೋಗ್ತಾನ. ಸತಿ ಮಾತಾ ಭಾಳ ಆನಂದ ಆಯ್ತಕ್ಕೆ. ಏನು ಪಡ್ಕೋಬೇಕಾಗಿತ್ತು ಅದನ್ನು ಪಡ್ಕೊಂಡ ಮ್ಯಾಗ ಭಾಳ ಆನಂದ ಆಗ್ತದಿಲ್ರಿ. ಆ ಆನಂದದ ಭರದೊಳಗೆ ಈಗ ಏನು ಮಾಡ್ತಾಳೆ ಅಂದ್ರೆ, ತಂದೆ ತಾಯಿಯರನ್ನ ಭೇಟಿ ಆಗಬೇಕಂತ ತಿಳ್ಕೊಂಡು ಎಷ್ಟೋ ಯುಗಗಳಾಗಿದ್ದು ಮನೆಗೆ ಬರ್ತಾಳೆ. ರಾಜಮಹಲಕ್ಕೆ ಬರ್ತಾಳೆ. ದೂರಿನಿಂದನ ಮಗಳನ್ನು ಬರುವುದನ್ನು ನೋಡಿ ಅಗ್ನಿಸ ಬಹಳ ಆನಂದ ಆಗ್ತದ. ಓಡಿ ಬಂದ ಮಗಳನ್ನು ಅಪ್ಪಗೋತಾಳ. ಆಕಿನ ಮುಖದ ಮೇಲೆ ಆನಂದದ ವಾರ್ತೆಗಳನ್ನು ನೋಡಿ ಹೋಗಿದ್ದ ಕೆಲಸ ಬಹುಶಃ ಸಿದ್ಧ ಮಾಡಿಕೊಂಡೇ ಬಂದದ ಅಂತ ತಿಳ್ಕೊಂಡು ಮಗು ಬಹಳ ಸುಂದರವಾಗಿ ಅಪ್ಪಿಕೊಂಡು ಆಕೆಯನ್ನು ಸ್ವಾಗತ ಮಾಡ್ಕೊತಾಳೆ, ಬರಮಾಡ್ಕೊಳ್ತಾಳೆ. ಮತ್ತು ಬ್ರಹ್ಮದೇವನಿಗೆ ಪರಬ್ರಹ್ಮ ಪರಮಾತ್ಮ ಕರೀತಾನೆ. ಮನುಷ್ಯನೊಳಗೆ ಸ್ಮರಣೆ ಮಾಡಿದ್ರೆ ಆಗ ಬ್ರಹ್ಮದೇವ ಕೈಲಾಸದೊಳಗೆ ಪ್ರತ್ಯಕ್ಷನಾಗ್ತಾನೆ. ನಿಮ್ಮ ಇಚ್ಛೆ ಮೇರೆಗೆ ನಾವು ವರವನ್ನು ಕೊಟ್ಟಿದ್ದೀವಿ, ಆದ್ರೆ ಆಕೆಯ ಇಚ್ಛೆ ಹೀಗದ, ಅದಕ್ಕೆ ನೀವು ದಕ್ಷ ಪ್ರಜಾಪತಿ ಕಡೆಯಿಂದ ಆಜ್ಞೆ ತಗೊಂಡ್ಬರಬೇಕು ಅಂತ ಹೇಳ್ತಾನೆ. ಬ್ರಹ್ಮದೇವನಿಗೆ ಈ ವಾರ್ತೆಯನ್ನು ಕೇಳಿ ಭಾಳ ಆನಂದ ಆಯಿತು. ಅವ ಮತ್ತೆ ದಕ್ಷ ಪ್ರಜಾಪತಿ ಕಡೆಗೆ ಬರ್ತಾನ. ಪರಬ್ರಹ್ಮ ಪರಮಾತ್ಮನ ವಿಚಾರವನ್ನು ತಿಳಿಸಿದಾಗ ದಕ್ಷ ಪ್ರಜಾಪತಿಗೆ ಅತ್ಯಂತ ಆನಂದವಾಗ್ತದೆ. ನನ್ನ ಮಗಳನ್ನು ಧಾರೆ ಎರೆದು ಕೊಟ್ಟು ಇಂಥ ಒಂದು ಯೋಗ್ಯ ಸುವರ್ಣ ಸಂಧಿ ನನಗೆ ಸಿಗುತ್ತದಲ್ಲ ಅಂತ ತಿಳ್ಕೊಂಡು, ಇದಕ್ಕಿಂತ ಮತ್ತೊಂದು ಭಾಗ್ಯ ಯಾವುದದ ಅಂತ ತಿಳ್ಕೊಂಡು ತಂದೆ ಆಗಿರ್ತಕ್ಕಂಥವ ಬಹಳ ಆನಂದವಾಗಿ ಆ ವಿಷಯವನ್ನು ಹೋಕಾರದೊಂದಿಗೆ ಸರಿಪಡಿಸ್ಕೋತಾನ. ಮತ್ತೆ ಪರಬ್ರಹ್ಮ ಪರಮಾತ್ಮ ವಿಷ್ಣು ಬ್ರಹ್ಮದೇವ ಎಲ್ಲ 3 ಲೋಕಗಳಲ್ಲಿ ಈ ವಿಷಯವನ್ನು ಹೊರಡಿಸ್ತಾನೆ. ಎಲ್ಲ ಲೋಕಗಳಿಗೆ ಈ ವಿಷಯವನ್ನು ಗುರುತಾಗ್ತದೆ. ವಿಷ್ಣು ಪರಮಾತ್ಮ ಮತ್ತು ಬ್ರಹ್ಮದೇವ ಇವರೆಲ್ಲರೂ ಕೈಲಾಸಕ್ಕೆ ಹೋಗ್ತಾರೆ.
ಆಯಿತು ಒಪ್ಕೊಂಡಿದ್ದಾಯ್ತು, ಈಗ ನೀವು ಲಗ್ನದ ತಯಾರಿ ಮಾಡ್ರಿ ಅಂತ ತಿಳ್ಕೊಂಡು ಎಲ್ಲ ಶಿವಗಣಗಳಿಗೆ ಕೈಲಾಸದಲ್ಲಿ ಅತ್ಯಂತ ಆನಂದವಾದ ವಾತಾವರಣ. ಯಾಕಂದ್ರೆ ಇಷ್ಟು ದಿವಸ ಒಬ್ಬರೇ ಇದ್ದ, ಈಗ ಅವು ಬರ್ತಾಳೆ ಅಂತ ತಿಳ್ಕೊಂಡು ಎಲ್ಲ ಕೈಲಾಸದಲ್ಲಿರ್ತಕ್ಕಂಥ ಎಲ್ಲ ಜೀವಾತ್ಮ, ಎಲ್ಲ ನಂದೀಶ್ವರ, ಭೃಂಗಿ, ನಂದಿ, ವೃಷಭ, ಸ್ಕಂದ ಇವೆಲ್ಲ ಶಿವಗಣಗಳು ಏನದವಲ್ಲ, ಇವ್ರಿಗೆಲ್ಲರಿಗೂ ಆನಂದ ಆಯಿತು. ಜಗಜ್ಜನನಿ ಆದಿಶಕ್ತಿ ಪರಾಂಬ ಜಗಜ್ಜನನಿ ಈಗ ನಮ್ಮ ಪರಮಾತ್ಮನ ಜೊತೆ ಲಗ್ನ ನಡೀತಾ ಇದೆ ಅಂತ ತಿಳ್ಕೊಂಡು ಬಹಳ ಆನಂದಪಟ್ಟು ಎಲ್ಲರೂ ಲಗ್ನದ ತಯಾರಿಯನ್ನು ಮಾಡಕ್ಕೆ ಶುರು ಮಾಡ್ತಾರೆ. ಈ ಕಡೆ ದಕ್ಷ ಪ್ರಜಾಪತಿ ಏನು ಮಾಡ್ತಾನೆ ಅಂದರೆ ವಿಶ್ವಕರ್ಮಗೆ ಕರೆಸ್ತಾನೆ. ವಿಶ್ವಕರ್ಮನನ್ನು ಕರೆಸಿ ಒಂದು ಸುಂದರವಾದ ರತ್ನಜಡಿತವಾದ ಮಂಟಪವನ್ನು ಮಾಡಕ್ಕೆ ಹೇಳ್ತಾನೆ. ವಿಶ್ವಕರ್ಮ ಅತ್ಯಂತ ಸುಂದರವಾದ ಮಂಟಪವನ್ನು ಮಾಡಿಸಿ ಎಲ್ಲ ಆದ್ಮ್ಯಾಗ ಎಲ್ಲ ಕಡೆಗೆ ಆಮಂತ್ರಣವನ್ನು ಕೊಡ್ತಾರೆ. ಎಲ್ಲ ದೇವಿ ದೇವತೆಗಳಿಗೆ ಪರಶಿವ ಪರಮಾತ್ಮನ ಸುಂದರವಾದ ಈ ವಿವಾಹ ಮುಹೂರ್ತ ನಿಶ್ಚಿತ ಮಾಡಲಾಗ್ತದೆ. ಈ ಕಡೆ ಎಲ್ಲ ತಯಾರಿ ನಡೀತದೆ. ಎಲ್ಲ ಥರದ ನಾನಾ ವಿಧ ಎಲ್ಲ ಪ್ರಸಾದದ ಕೂಡ ತಯಾರಿ ಆಗ್ತದೆ, ಮಂಟಪ ತಯಾರಿ ಆಗ್ತದೆ. ಒಂದು ಯೋಗ್ಯ ಮುಹೂರ್ತದೊಳಗೆ ಆ ಕೆಲಸ ನಡೆದು ಹೋಗಬೇಕು ಅಂತ ತಿಳ್ಕೊಂಡು ಪರಶಿವ ಪರಮಾತ್ಮ, ಬ್ರಹ್ಮದೇವ ಮತ್ತು ಶ್ರೀಹರಿ ವಿಷ್ಣು ಇವರೆಲ್ಲರೂ ಹೋಗಿ ಪರಶಿವ ಪರಮಾತ್ಮನಿಗೆ ಏನು ಮಾಡ್ತಾರೆ ಅಂದ್ರೆ ಪ್ರಾರ್ಥನೆ ಮಾಡ್ತಾರಪ್ಪ, ನಮ್ಮದೊಂದು ವಿನಂತಿ ಅದ ಅಂತಾರೆ. ಏನು ಮತ್ತೆ ವಿನಂತಿ ಅಂದ? ಏನಿಲ್ಲ, ಇವತ್ತು ನಿಮ್ಮದು ಲಗ್ನದ, ಇವತ್ತಿನ ದಿವಸ ಇವೆಲ್ಲ ತ್ಯಾಗ ಮಾಡ್ರಿ. ಇದೇ ನಿಮ್ಮದು ವೇಷದಲ್ಲ, ಇದನ್ನೆಲ್ಲ ತ್ಯಾಗ ಮಾಡಿ ಒಂದಿಷ್ಟು ಸುಂದರಾಗಿ ಚೆಂದಾಗಿ ಒಂದಿಷ್ಟು ಎಲ್ಲ ಥರದ್ದು ವಸ್ತ್ರ ವೈಢೂರ್ಯಗಳನ್ನು ಹಾಕ್ಕೊಂಡು ಸುಂದರವಾಗಿ ಇವತ್ತೊಂದು ದಿವಸದ ಸಲುವಾಗಿ ಇದನ್ನು ಹಿಂಗೆ ನೀವು ತಯಾರಾಗಬೇಕು ಅಂತ ವಿನಂತಿ ಮಾಡಿದಾಗ ಪರಬ್ರಹ್ಮ ಪರಮಾತ್ಮ ನಗುತ್ತಾ ನಗುತ್ತಾ, ನೋಡ್ರಿ, ಅವ ತನ್ನ ಸಲುವಾಗಿ ಏನೂ ಮಾಡಿಲ್ಲ. ಇನ್ನೊಬ್ಬರನ್ನು ಏನೇನು ಅಪೇಕ್ಷೆ ಪಟ್ಟಾರ, ಅವನನ್ನು ಯಾವ ರೂಪದೊಳಗೆ ನೋಡ್ಬೇಕಂತಾರ ಆಯಾ ರೂಪದೊಳಗೆ ಅವ ಎಲ್ಲರಿಗೂ ಕೂಡ ದರ್ಶನ ಕೊಟ್ಟಾನ. ಎಲ್ಲರ ಇಚ್ಛೆಯನ್ನು ಪೂರ್ತಿ ಮಾಡಿದಂಥವ ಯಾರಂತಂದ್ರೆ ಪರಬ್ರಹ್ಮ ಪರಮಾತ್ಮ. ಅವನೆಂದೂ ತನ್ನ ಬಗ್ಗೆ ತಾನು ಹೀಗಿರಬೇಕು ಅಂತ ಎಂದೂ ಬಯಸದವಲ್ಲವ. ಇವರೆಲ್ಲರ ವಿನಂತಿಗೆ ಮಾಡಿದ್ದನ್ನು ನೋಡಿ ಮೊದಲು ಮುಗುಳನಗೆಯನ್ನು ನಕ್ಕು, ನಾ ವೈರಾಗಿ, ನಾ ಸ್ಮಶಾನವಾಸಿ, ನನಗ್ಯಾಕೆ ಇವೆಲ್ಲ ಬೇಕು ಅಂತಂದು ಕೇಳಿ ಒತ್ತಾಯಪೂರ್ವಕವಾಗಿ ವಿನಂತಿಪೂರ್ವಕವಾಗಿ ಅಷ್ಟು ಇಷ್ಟು ಏನೋ ಸುಂದರವಾಗಿ ಮಾಡಿ ತಯಾರು ಮಾಡ್ತಾರೆ. ಮತ್ತು ನಂದೀಶ್ವರಿಗೂ ಭಾಳ ಆನಂದ ಆಗ್ತದೆ. ಮತ್ತು ಎಲ್ಲ ಎಲ್ಲಿ ನಂದೀಶ್ವರನನ್ನು ಅವ್ರನ್ನ ಕರೀರು ಹೊರಗೆ, ನಂದೀಶ್ವರನನ್ನು ಮುಂದುಗಡೆ ಬಂದು ಎಲ್ಲ ಥರದ ಏನು ಇರ್ತಾರಲ್ಲ ಎಲ್ಲ ಶಿವಗಣಗಳು, ಭೂತ ಬೇತಾಳಗಳು ಇರ್ತಾರೆ. ಅವರೆಲ್ಲ ಆ ಭೂತ ಬೇತಾಳಗಳು ಮುಂದುಗಡೆ ನಗಾರೆ, ಡೋಲ್, ತಾಶ, ನಗಾರಗಳನ್ನು ಹಾಕ್ಕೊಂಡು ಬಡ್ಕೊಂಡು ಎಕಡೆ ಬೇಕು ಆ ಕಡೆ ಕುಣ್ಕೊಂತ ಹೆಂಗೆ ಕುಣಿತದೆ. ಇದು ಕುಣ್ಯ ಪದ್ಧತಿ ಎಲ್ಲಿಂದ ಬಂದದ್ದು ಗೊತ್ತೇನ್ರಿ? ಅಲ್ಲಿಂದ ಬಂದದ್ದು. ಮೊಟ್ಟ ಮೊದಲನೇ ದಂಪತಿ ಯಾರಂದ್ರೆ ಶಿವ ಮತ್ತು ಸತಿ. ಶಿವ ಮತ್ತು ಸತಿಯರು ಮೊಟ್ಟ ಮೊದಲನೇ ದಂಪತಿ ಯಾರಾದರೂ ಇದ್ರೆ ಅದು ಪರಬ್ರಹ್ಮ ಪರಮಾತ್ಮ ಮತ್ತು ಸತಿಯರು. ಇವರಿಬ್ಬರು ಏನಪ್ಪ ಅಂತಂದ್ರೆ ಮೊಟ್ಟ ಮೊದಲನೇ ದಂಪತಿ. ಅವರ ದಂಪತಿಯ ಒಂದು ಲಗ್ನದ ವಿವಾಹದ ಮುಹೂರ್ತವಾಗಿ ಎಲ್ಲರೂ ಇವು ಭೂತ ಬೇತಾಳುಗಳು ಆನಂದದಿಂದ ಅವೇನು ಮಾಡ್ತಾವ, ಕುಣ್ಕೋಂತ ಮುಂದೆ ಕುಣ್ಯಾಕ ಶುರು ಮಾಡ್ತಾವ. ನಂದೀಶ್ವರ ಬಂದು ಬಾಲ ಮ್ಯಾಗೆತ್ತಿ ಸ್ವಾಗತ ಮಾಡಿ ಭಗವಂತ ನನ್ನ ಪ್ರಾರ್ಥನೆ ಮಾಡ್ತಾನೆ, ಅಪ್ಪ ಈಗ ಆರೂಢನಾಗು ಅಂತ ತಿಳ್ಕೊಂಡು ನಂದೀಶ್ವರನ ಮೇಲೆ ಆರೂಢನಾಗ್ತಾನೆ. ಎಲ್ಲಿ ಹೋಗ್ಬೇಕ್ರಿ ಇದೆಲ್ಲ? ಕೈಲಾಸದಿಂದ ಹೊಂಡ್ತಿದ್ದು. ಎಲ್ಲಿ ಹೊಂಡ್ತಂದ್ರೆ ಆ ದಕ್ಷ ಪ್ರಜಾಪತಿಯ ದಕ್ಷ ಪ್ರಜಾಪತಿಯೇನ ಅಂಗಳದಲ್ಲ ಅವನ ಮನೆಗೆ, ಅವನ ಅರಮನೆಗೆ ಈ ಪರಬ್ರಹ್ಮ ಪರಮಾತ್ಮನ. ನೀವು ಕೂಡ ಇಲ್ಲಿ ಏನೇನು ಲಗ್ನ ಮಾಡುವಾಗ DJ ಹಚ್ಚಿರ್ತೀರಿಲ್ಲ, ನೋಡ್ಬೇಕ್ರಿ ಅದನ್ನು. ಛೇ ಅದನ್ನು ಹಚ್ಚಿದಾಗ
ಮೈ ಅಲ್ಲಾಡಿಸ್ಲಾರ್ದವರು ಕೂಡ ಮೈ ಅಳಗಾಡಿಸ್ತಾರೆ. ಅದಕ್ಕೆ ಮೈ ಅಳಗಾಡಿಸ್ಲಾರ್ದೆ ಲಗ್ನ ಅವಂದು ಕೂಡ ಆಗಿಲ್ಲ, ಅದಕ್ಕೆ ಯಾರ್ದು ಕೂಡ ಲಗ್ನ ಆಗಂಗಿಲ್ಲ. ಅಂಥ ಯಾವ ಲಗ್ನ ನಡೀತಾ ಇರ್ತದೆ, ಆ ಲಗ್ನಕ್ಕೆ ಎಲ್ಲರೂ ಬಂದು ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ಲಗ್ನಕ್ಕೆ ಬರಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಎಲ್ಲರೂ ಈಗ ಅವ್ರು ಬರ್ತಾರೆ, ಇಲ್ಲಿದೆ ಹಿಂಗೆ ದಾರಿ ಬಿಡ್ರಿ ಅಮ್ಮವ್ರ, ನೀವು ಗಾಡಿಗೆ ಕುಂತವ್ರು ಈ ಕಡೆ ಸರಿ ರೀ ಒಳಗೆ, ಅವ್ರು ಹಿಂಗೆ ಹೋಗಿ ಹಿಂಗೆ ಬರ್ತಾರೆ. ಎಲ್ಲರೂ ಈಗ ನಮ್ಮ ಪಾಠಶಾಲೆ ಹುಡುಗರು ಅವರೆಲ್ಲರೂ ಇವತ್ತಿನ ದಿವಸ ಏನಂದ್ರೆ ಭೂತ್ ಬೇತಾಳ್ಗಳವರು ಎಲ್ಲರೂ ಅವರೇ. ಸನ್ನಿದೇವ್ರನ್ನೊಬ್ಬರನ್ನ ಬಿಟ್ಟು ಉಳಿದವರೆಲ್ಲ ಭೂತ್ ಬೇತಾಳುಗಳೇ. ಅದಕ್ಕೆ ಅವ್ರು ಬರ್ಬೇಕಾದ್ರೆ ಎಲ್ಲರೂ ಟಾಳಿ ಹೊಡೆದು ಎಲ್ಲರಿಗೆ ಸ್ವಾಗತ ಮಾಡ್ರಿ. ಮಾಜ ಶಂಭೂಚ ಲಗಿನ लागत, ಮಾಜ ಶಂಭೂಚ ಲಗಿನ लागत, पुढे भूत बेताळ नाचत, पुढे भूत बेताळ नाचत, माझ्या शंभूचा लगीन लागत. ಹೇಳ್ರು ಮ್ಯಾಗ ಐತ್ರಿ, ಭಾಳ ಅದು ಭಾಳ ಮ್ಯಾಗ ಆಯ್ತು. ಏ ಸಾವಕಾಶ ಹೋಗ್ರಿ, ಸಾವಕಾಶ ಮ್ಯಾಗ ಮಾಡ್ರಿ ಸ್ವಲ್ಪ ಇದನ್ನು. ಓ ಅಲೋ ಅಕ್ಕವ್ರೆ, ಸಾವಕಾಶ ಹೋಗ್ರಿ, ಸಾವಕಾಶ. ನೀವೆಲ್ಲರೂ ಎದ್ದು ನಿಂದ್ರಿ ತಮ್ಗಳೇ. ಯಾರಿಗೆ ಅವ್ರಿಗೆ ಇವತ್ತು ಯಾರು ಯಾರಿಗೆ ಹೆದರಂಗಿಲ್ಲ. ಸನ್ನಿದವರು ಸುಮ್ಮ ಕುಂಡಿರ್ತಾರೆ, ನಾವು ನಮ್ಮ ಕೆಲಸ ಮಾಡೋಣ. ಮಾಜ ಶಂಭೂಚ लगीन लागत, ಮಾಜ ಶಂಭೂಚ लगीन लागत, पुढे भूत बेताळ नाचत, पुढे भूत बेताळ नाचत. अशी सती माता बाबरी झाली ग, शिवाची नवरी झाली ग. अशी सती माता बाबरी झाली ग, हॅलो, सती माता बाबरी झाली ग. अशी शिवाची नवरी झाली ग, माझी शिवाची नवरी झाली ग. चंद्राला मिटाली चांदणी, शिवाला मिटाली, चंद्राला मिटाली चांदणी, शिवाला मिटाली सतीमा. धरणी माता प्रकट झाली ग, हे धरली माता प्रकट झाली ग. माझ्या शिवाची नवरी झाली ग, माझ्या शिवाची नवरी झाली ग. अशी सती माता बावरी झाली ग, अशी सती माता बावरी झाली ग. माझ्या शिवाची नवरी झाली ग, माझ्या शिवाची नवरी झाली ग, शिवाची नवरी झाली ग. माझ्या शिवाची नवरी झाली ग, अशी सती माता बावरी झाली ग, अशी सती माता बावरी झाली ग. शिवाची नवरी झाली ग, माझ्या शिवाची नवरी झाली ग. चंद्राला मिटाली चांदणी, शिवाला मिटाकट झाली ग. माझ्या शिवाची नवरी झाली ग, माझ्या शिवाची नवरी झाली ग. माझ्या शिवाची नवरी झाली ग. दक्ष राजाची लाडाची लेक, दक्ष राजाची लाडाची लेक, दिसायला होती कोटीत एक. सावकाश बरोबर रे. दक्ष राजाची लाडाची लेक, दिसायला होती कोटीत एक. काही
कैलासात सती रुसायची कैलासात सती रुसायची शिवाला बघून हसायची कैलासात सती रुसायची शिवाला बघून हसायची सार कैलास प्रसन्न झालं ग अरे कैलास प्रसन्न झालं ग माझ्या शिवाची नवरी झाली ग माझ्या शिवाची नवरी झाली माझ्या शिवाची नवरी झाली ग माझ्या शिवाची नवरी झाली ग माझ्या शिवाची नवरी झाली ग आलो दे रे दर्शन दे रे मला शंकरा शरण आलो दे रे दर्शन दे रे मला डम 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 डमरू बाजे अंड्रे उदर डम 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 डमरू बाजे पार्वतीचा पती कैलास रणा शंकरा शरण आलो दे रे दर्शन दे रे मला शंकरा शरण आलो दे रे दर्शन दे रे मला शंकरा शरण आलो दे रे दर्शन दे रे मला डम 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 डमरू वाजे पार्वतीचा पती कैलास राजे शंकरा शरण आलो दे रे दर्शन दे रे मला शंकरा शरण आलो राज माऊली गुरु राज माऊली गुरु राज माऊली गुरु राज माऊली हो 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 गुरु राज मा हे अशी कशी बाई अशी कशी बाई माझ्या भोळ्या शंकरा असे कस बाई माझी भोळा शंकरा अशी कशी बाई अशी कशी बाई माझी भोळा शंकरा अशी कशी बाई माझी भोळा शंकरा अशी कशी बाई माझी भोळा शंकरा हा भोळा शंकरा बाई भोळा शंकरा भोळा शंकरा बाई भोळा शंकरा अशी कशी बाई माझी भोळा शंकरा हो अशी कशी बाई माझी भोळा शंकरा अशी कशी बाई माझी भोळा शंकरा नमः पार्वतीपते हर 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 ನಾವೇನು ಕೂತಿರ್ತೀವಿ 3 ಮಂದಿ ಇಟ್ಟೆ ಇನ್ನೊಂದಿಬ್ಬರು ಮಂದಿ ಇರ್ತಾರೆ ನಾವೊಂದು 5-6 ಮಂದಿ ಇರ್ತೀವಿ ಮ್ಯಾಗ ಅಟ್ಟೆ ಕೂತವ್ರು ಇನ್ನು ಉಳುಕಿದವರೆಲ್ಲ ದುಮ್ಶಾನಿ ಕಡ್ದು ಬಿಡ್ತಾರೆ ನಮ್ಮನ್ನು ಇರಲಿ ಕುಂತಲ್ಲೇ ಯಾಕಾಗಲ್ಲೇಕ ಅದರ ಆನಂದ ನೀವೆಲ್ಲರೂ ತಗೊಂಡಿರಿ ಅಂತ ಭಾವಿಸ್ಕೋತ ನಮ್ಮ ಪಾಠಶಾಲೆಯ ವಿದ್ಯಾರ್ಥಿಗಳ ಹೆಸರಲ್ಲೆಲ್ಲ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ನೋಡ್ರಿ ಎಲ್ಲ ಭೂತ ಬೇತಾಳುಗಳು ಹೆಂಗೆ ಕಾಣಕತ್ತಾವ ಅದ್ಭುತ ನಮ್ಮ ಶ್ರೀಶೈಲ ಗುರುಜಿ ಅವರು ಇದನ್ನೆಲ್ಲ ನಿಯೋಜನೆ ಮಾಡಿದ್ದಾರೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಇವತ್ತಿನ ದಿವಸ ಯಾರಾದರೂ ನನಗೆ ಕೇಳಿದ್ರೆ ಕೈಲಾಸ ಹೆಂಗಿರ್ತದ್ರಿ ಅಂತ ಕೇಳಿದ್ರೆ ಇಲ್ಲೇನು ಕುಂತಾರಲ್ಲ ಇದೇ ಥರನಾಗಿ ಪರಶಿವ ಪರಮಾತ್ಮ ವಿರಾಜಮಾನನಾಗಿರ್ತಾನೆ. ನಾವೆಲ್ಲ ಭಕ್ತಾದಿಗಳು ತೆಳಗೆ ಕೂತ್ಕೊಂಡು ಅವನನ್ನು ಸ್ಮರಣೆ ಮಾಡ್ತಾ ಇರ್ತೀವಿ. ಇದೇ ಕೈಲಾಸ ಅಂತ ಇದು ಕೈಲಾಸ. ಅಂಥ ಯಾವ ಪರಶಿವ ಪರಮಾತ್ಮನ ಏನು ಲಗ್ನದ ವರಾಡ ಅಂತಿರಲಿ ನೀವು, ಅದನ್ನೆಲ್ಲ ಬರಮಾಡಿಕೊಳ್ತಾನೆ. ದೂರದಿಂದನೇ ದಕ್ಷ ಪ್ರಜಾಪತಿ ಒಂದಿಷ್ಟು ಹೊರಗೆ ಕಣ್ಣು ಹಾಯಿಸ್ತಾನ. ಆ ನಡೆದಿರುವಂಥ ದೃಶ್ಯವನ್ನು ನೋಡಿ ಆಹ್ಲಾದಕರವಾಗಿ ಆಶ್ಚರ್ಯದಿಂದ ಏನಿದು ಎಲ್ಲ ಶಿವಗಣಗಳ ನೃತ್ಯ,
ಮಾಡ್ತಕ್ಕಂಥ ನೃತ್ಯವನ್ನು ನೋಡಿ, ಆ ಆನಂದವನ್ನು ವ್ಯಕ್ತ ಮಾಡ್ತಕ್ಕಂಥ ಶಿವಗಣಗಳನ್ನು ನೋಡಿ ಬಹಳ ಸುಂದರವಾಗಿ ಅವರನ್ನೆಲ್ಲ ಆ ವಿಶ್ವಕರ್ಮವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಆ ಮಂಗಲ ಭವನದೊಳಗೆ ಎಲ್ಲರನ್ನು ಬರಮಾಡಿಕೊಳ್ತಾನ. ಪರಶಿವ ಪರಮಾತ್ಮನಿಗೆ ಬಾಗಿಲಲ್ಲಿ ನಿಲ್ಲಿಸಿ ಚರಣಕ್ಕೆ ಜಲವನ್ನು ಅರ್ಪಣೆಯನ್ನು ಮಾಡಿ ಯಥೋಚಿತವಾಗಿ ಸತ್ಕಾರಗೊಳಿಸಿ ಅವರನ್ನು ಒಳಗಡೆ ಬರಮಾಡಿಕೊಂಡು ಎಲ್ಲ ಲಗ್ನದ ವಿಧಿಯನ್ನು ಪ್ರಾರಂಭವಾಗ್ತದೆ. ಆ ಲಗ್ನದ ವಿಧಿಗೆ ಮಂಟಪಕ್ಕೂ ಕೂಡ ಸತಿ ಮಾತೆಯು ಕೂಡ ಬಹಳ ಸುಂದರವಾಗಿ ತಯಾರಾಗಿರ್ತಾಳೆ. ಎಲ್ಲ ಕಾರ್ಯಕ್ರಮಗಳು ಮೊದಲು 8 ದಿವಸ ನಡೀತಿದ್ರು ಲಗ್ನ. ಮೊದಲ ಒಂದು 100 ವರ್ಷ ಹಿಂದೆ ಸುಮಾರು 7-8 ದಿವಸ ಲಗ್ನ ನಡೀತಿದ್ವಿಲ್ಲ ರಾಜಿ? ಹಾಂ, ನಿಮ್ಮ ಲಗ್ನ 8 ದಿವಸ ಆಗ್ಯದಿಲ್ಲ? ಹೊಡ್ರಿ ಟ್ರಾಳಿ ಹೊಡ್ರಿ. ಈ 8 ದಿವಸ ಒಂದು ದಿವಸ ಏನಾಗ್ತಿತ್ತು ಅಂದರೆ ಬರೀ ಒಳಕಲ್ಲ ಪೂಜೆನೇ ಆಗ್ತಿತ್ತು. ಒಂದು ದಿವಸ ಎಣ್ಣೆ ಹಚ್ಚೋದು, ಒಂದು ದಿವಸ ಅರಿಶಿಣ, ಏನೇನೆಲ್ಲ ನಾನಾ ವಿಧ ಪೂಜೆ, ಒಳಕಲ್ ಪೂಜೆ, ಅವು ಇವು ಸುಲಿಗೆ, ಅದು ಏನೇನು ಅಂತಾರೆ, ಅದೆಲ್ಲ ಭಾಳ ವರ್ಣನದು ಲಗ್ನದ್ದು. ಭಾಳ ಗದ್ದಲದು. ಆ ಗದ್ದಲಕ್ಕೆ ಹೋಗ್ಲದು ಈ ಕಡೆ ಬಂದೀವಿ ನಾವು. ಆಟ ಸುಂದರವಾಗಿ ಎಲ್ಲ ಲಗ್ನಗಳನ್ನು, ಆ ವಿಧಿವಿಧಾನಗಳನ್ನು ಮಾಡಲಿಕ್ಕೆ ಯಾರನ್ನ ಕರೆಸಿದ್ದ ದಕ್ಷ ಪ್ರಜಾಪತಿ ಅಂದರೆ ಸಪ್ತರ್ಷಿ ಋಷಿಗಳನ್ನು ಕರೆಸಿದ್ದ. ನೋಡ್ರಿ, ಎಲ್ಲ ಋಷಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಋಷಿಗಳು ಸಪ್ತರ್ಷಿ ಋಷಿಗಳು. ಎಲ್ಲ ಋಷಿಗಳನ್ನು ಕರೆಸಿ ಆ ಯಾವ ವಿಧವಾದ ಆ ಎಲ್ಲ ವೈದಿಕ ವಿಧಿಯನ್ನು ಪೂರ್ಣಗೊಳಿಸ್ತಾರೆ. ಇಲ್ಲಿ ಕೂಡ ಬಂದು ನೋಡ್ರಿ, ನಮ್ಮ ಪಾಠಶಾಲೆಯ ವತಿಯಿಂದ ಸುಂದರವಾದ ವಿಗ್ರಹದೊಂದಿಗೆ ಪಂಚಾಚಾರ್ಯರ ಕಳಸದೊಂದಿಗೆ ಶಿವ ಮತ್ತು ಸತಿಯರ ವಿವಾಹವನ್ನು ಮಾಡಲಿಕ್ಕೆ ಇವರೆಲ್ಲ ಸುಂದರವಾದ ಏರ್ಪಾಡುಗಳನ್ನು ಮಾಡಿಕೊಂಡಿದ್ದಾರೆ. ಅವರ ಹೆಸರಲ್ಲಿ ಒಂದಿಟ್ಟು ಜೋರಾಗಿ ಚಪ್ಪಾಳೆ ಮತ್ತೊಂದು ತಟ್ರಿ. ಅಲ್ಲಿನೂ ಕೂಡ ಇಷ್ಟೆಲ್ಲ ಸುಂದರವಾಗಿ ನಡೆದಿರುವಂಥ ಸಂದರ್ಭ ಎಲ್ಲ ವಿಷಯವನ್ನು ಪರಿಪೂರ್ಣತೆಯನ್ನುಗೊಳಿಸಿ ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೆ ಎಲ್ಲ ಯೋಗ್ಯವಾದ ಸ್ಥಾನವನ್ನು ಗ್ರಹಣ ಮಾಡಿಸಿ ಪರಬ್ರಹ್ಮ ಪರಮಾತ್ಮ ಮತ್ತು ಮಾತಾ ಸತಿಯರ ವಿವಾಹವನ್ನು ಪ್ರಾರಂಭವಾಗ್ತದೆ. ಆ ವಿವಾಹ ಇಲ್ಲಿರ್ತಕ್ಕಂಥ ಶಾಸ್ತ್ರೀಜಿಯವರು ಬಂದು ಅದನ್ನು ಸ್ವರೂಪದ ರೀತಿಯೊಳಗೆ ಸುಮ್ಮನೆ ಹಾಗೆ ಹಾರವನ್ನು ಬದಲಾಯಿಸಿಕೊಂಡು, ಈಗ ಅವ್ರಿಗೇನು ನಾವು ಮಾಡಿವಿಲ್ಲ, ನಿಮ್ಮೆಲ್ಲರ ಕೈಯೊಳಗೆ ಅಕ್ಷತ ಕೊಡ್ತಾರೆ. ಆ ಅಕ್ಷತ ಅವ್ರು ಅಲ್ಲಿ ತಲೆ ಮ್ಯಾಗ ಹಾಕೋಂಗಿಲ್ಲ. ಈ ಗ್ರಂಥ ಐತಲ್ಲ, ಈ ಗ್ರಂಥಕ್ಕೆ ಮುಂದಿಟ್ಟುಕೊಂಡು ನಾವು ಗ್ರಂಥಕ್ಕನ ಹಾಕಬೇಕು ಅಂತ ತಿಳ್ಕೊಂಡು ಮನುಷ್ಯನೊಳಗೆ ಸಂಕಲ್ಪ ಮಾಡಿ ಆ ಗ್ರಂಥದ ಮ್ಯಾಗ ಅಕ್ಷತ ಬೀಳುವಂಗೆ ಹಾಕಬೇಕು. ಆಮೇಲೆ ನಾನು ಶಾಸ್ತ್ರಿಗಳಿಗೆ ಸೂಚನೆಯನ್ನು ಮಾಡ್ತಾ ಅವರು ಅದನ್ನು ಬಂದು ಆ ವಿವಾಹದ ಕಾರ್ಯವನ್ನು ಸಂಕ್ಷಿಪ್ತದೊಳಗೆ ನಡೆಸಿಕೊಡಬೇಕು ಅಂತಕ್ಕಂಥ ಮಾತನ್ನು ಮೈಕ್ ತಗೊಂಡು ನೀವು ಅದನ್ನು ಸಂಕ್ಷಿಪ್ತವಾಗಿ ಮುಗಿಸಿಕೊಡ್ರಿ. ನನಗೆ ಮತ್ತೆ Namo
ಅವ್ರನ್ನ ಆಮೇಲೆ ಹೇಳಿ. ಯಾರು ತಯಾರು ಮಾಡ್ಯಾರ ಈಗ ಆಯ್ತ್ರೆ ತಮ್ಮ ಎದುರುಗಡೆ ತೋರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಭೂತ ಬೇತಾಳರು ಹೇಗಿದ್ರು, ಲಗ್ನ ಕಾರ್ಯ ಹೇಗೆ ನಡೀತು, ಯಾವ ರೀತಿ ಲಗ್ನ ನಡೀತು ಅನ್ನೋದನ್ನ ಕಥಾ ಮೂಲಕವಾಗಿ ನಿಮ್ಮೆಲ್ಲರ ಮುಂದೆ ಪರಶಿವ ಪರಮಾತ್ಮನ ವೇಷವನ್ನು ಧಾರಣೆ ಮಾಡಿರ್ತಕ್ಕಂಥ ಆ ಹೆಣ್ಣು ಮಗಳು ಖುಷಿ ಮಠಪತಿ ಅಂತ. ತಾಳಿ ಹೊಡ್ರಿ. ಖುಷಿ ಮಠಪತಿಯವರು ಇಟ್ಟೆ ಹೊಡಿತೀರನ? ಸಾಕು ಸಾಕ. ಹಾಂ ಅಕ್ಯಾವನ್ರಿ ಕೊಟ್ಟಾರ ನಿಮಗೆ? ಚಲೋ ಆಯ್ತು. ಅದ್ರು ಹೇಳಿ ಚಲೋ ಮಾಡಿದ್ರಿ ನೋಡಿ. ಆಮ್ಯಾಗ ಹೊಡ್ರಿ. ಏನಾಯ್ತು? ಮತ್ತು ಸತಿ ಮಾತೆಯ ವೇಷವನ್ನು ಧಾರಣೆ ಮಾಡಿ ಸತಿ ಮಾತೆಯ ನಟನೆಯನ್ನು ನಿರ್ವಹಿಸಿಕೊಂಡು ಬರ್ತಾ ಇರುವ ಕುಮಾರಿ ಆಧ್ಯಾತ್ಮ ಲಕ್ಕಪ್ಪಗೋಳು ಆಮೇಲೆ ನಮ್ಮ ಪಾಠಶಾಲೆಯ ವಿದ್ಯಾರ್ಥಿಗಳೆಲ್ಲ ಬೇತಾಳದ ಭೂತ ಬೇತಾಳದ ಸೇವೆಯನ್ನು ಮಾಡಿದ್ದಾರೆ. ನಾವು ಒಬ್ಬನೇ ತಾಳಿ ಹೊಡಿತೀನಿ. ಇದಾಯ್ತು. ಈಗ ಲಗ್ನ ಆಯಿತು. ಈಗ ಅಕ್ಷತ ಬೀಳ್ತಾವ. ಬಿದ್ದ ಮ್ಯಾಗ ಒಂದು ಮಹತ್ವದ ಕೆಲಸ ಅದ. ಹಾಂ, ಪರಶಿವ ಪರಮಾತ್ಮನ ಲಗ್ನಕ್ಕೆ ನಾವು ಉಪಸ್ಥಿತರಿದ್ದೇವೆ ಅನ್ನೋದಕ್ಕೆ ನಂದೀಶ ಏನು ಮಾಡ್ತಾನಂದ್ರೆ ಒಂದು ಹಂಡೆ ತಯಾರು ಮಾಡಿರ್ತಾನೆ. ಆ ಹಂಡೆಯೊಳಗೆ ಅವೆಲ್ಲ ಆಯರನ್ನು ಗೊಳೆ ಮಾಡ್ತಾನೆ. ಆ ಹಂಡೆ ನಿಮ್ಮ ಹತ್ರ ಬರೋದದ. ಅದಕ್ಕೆ ವಿದ್ಯಾರ್ಥಿಗಳನ್ನು ಬಿಟ್ಟು ಸನ್ನಿಧಿಯವ್ರ ಕಡೆಯಿಂದಲೂ ತಗೊಳ್ಳೋದು. ಇವತ್ತು ಎಲ್ಲರೂ ಆ ಹುಂಡಿ ಒಳಗೆ ಆಯರೆ ಹಾಕ್ಬೇಕು ಅಂತ ಹೇಳ್ತಾರೆ. ಯಾಕೆ ಹಾಕ್ಬೇಕ್ರಿ? ಪರಶಿವ ಪರಮಾತ್ಮನ ಲಗ್ನಕ್ಕೆ ನಾನು ಉಪಸ್ಥಿತನಿ ಇದ್ದೀನಿ ಅಂತೇಳಿ ಉಪಸ್ಥಿತಿಯನ್ನು ಅದರೊಳಗೆ ದರ್ಜೆ ಮಾಡೋ ಸಲುವಾಗಿ ಮತ್ತು ನೀವು ಎಷ್ಟು ಹಾಕ್ತಿರಲ್ಲ ಅದರ 100 ಪಟ್ಟು ಒಂದಷ್ಟು ಧನ ನಿಮ್ಮ ಮನೆಯೊಳಗೆ ನಿಮ್ಮ ಸಂಸಾರದೊಳಗೆ ಬರ್ತದಂತಕ್ಕಂಥ ಶಿವನ ಆಶೀರ್ವಾದ ನಿಮಗೆ ಆಗ್ತದೆ. ದೇವುರಂ ಲೇಣ್ಯಾದ್ರಿ
विघ्नेश्वरं ओझरं ग्रामे राञ्जननामकं गणपति कुर्यात् सदा मङ्गलं शुभमङ्गल सावधान शुभमङ्गल शुभमङ्गल सावधान नमः पार्वती शिव हर महादेव।